ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 3, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸದಿಂದ ಮತ್ತು ಪ್ರಾಮಾಣಿಕ ಚಟುವಟಿಕೆಗಳಿಂದ ದಿನವನ್ನು ಆರಂಭಿಸುವ ಯೋಗವಿದೆ. ನಿಮ್ಮ ಅಂತರಂಗದ ಉತ್ಸಾಹ, ಧೈರ್ಯ ಮತ್ತು ಸ್ಪಷ್ಟ ದೃಷ್ಟಿಕೋನವು ಸುತ್ತಲಿನವರಲ್ಲಿ ಪ್ರಭಾವ ಬೀರುತ್ತದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಕೆಲವೊಂದು ಕಾರ್ಯಗಳಲ್ಲಿ ತಡೆಗಳು ಬರುವ ಸಾಧ್ಯತೆ ಇದೆ, ಆದರೆ ಶ್ರದ್ಧೆ ಹಾಗೂ ತಾಳ್ಮೆಯಿಂದ ಮುಂದುವರೆದು ವಿಜಯಶಾಲಿಯಾಗಬಹುದು. ಹಳೆಯ ಪ್ರಸ್ತಾಪಿತ ಕೆಲಸಗಳು ಮುಕ್ತಾಯಕ್ಕೆ ಬರುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಚಿಂತನೆ ಮಾಡಿ ಆರಂಭಿಸಲು ಉತ್ತಮ ಸಮಯ. ಸಣ್ಣ ಪುಟ್ಟ ದೋಷಗಳನ್ನು ಸಮರ್ಥವಾಗಿ ಹತ್ತಿಕ್ಕುವಲ್ಲಿ ನೀವು ಯಶಸ್ವಿಯಾಗಬಹುದು. ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಿಸ್ತು ಇರಿಸಿಕೊಂಡರೆ ಇಂದಿನ ದಿನವನ್ನು ಯಶಸ್ವಿಯಾಗಿ ಮುಕ್ತಾಯ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗೆ ಇಂದು ತಮ್ಮ ಪ್ರತಿಭೆಯನ್ನು ಮೇಲಧಿಕಾರಿಗಳಿಗೆ ತೋರಿಸಿಕೊಳ್ಳಲು ಉತ್ತಮ ಅವಕಾಶ. ನಿಮಗೆ ಹೊಸ ಹೊಣೆಗಾರಿಕೆಗಳು ನೀಡಲ್ಪಡುವ ಸಾಧ್ಯತೆ ಇದೆ ಮತ್ತು ಈ ಮೂಲಕ ನಿಮ್ಮ ಗೌರವ ಹೆಚ್ಚಾಗಬಹುದು. ಶಿಸ್ತು ಪಾಲನೆ ಮತ್ತು ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿದರೆ ಮೆಚ್ಚುಗೆ ನಿರ್ಧಾರವಾಗಲಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ, ವಿಶೇಷವಾಗಿ ಸರ್ಕಾರಿ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಸಂದರ್ಶನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳ ನಿರೀಕ್ಷೆ ಇದೆ, ಆದರೆ ತಾಳ್ಮೆ ಹಾಗೂ ನಿರಂತರ ಪ್ರಯತ್ನ ಅವಶ್ಯ. ಉದ್ಯಮಿಗಳಿಗೆ ಹೊಸ ವ್ಯವಹಾರ ಸಂಧಿ ಅಥವಾ ಹಳೆಯ ಪಾಲುದಾರಿಕೆಯಲ್ಲಿ ಬಲಿಷ್ಠ ಬದಲಾಗುವ ಸೂಚನೆ. ಹೂಡಿಕೆಯಲ್ಲಿ ಜಾಗ್ರತೆ ಮತ್ತು ಲೆಕ್ಕಪತ್ರಗಳ ಪರಿಶೀಲನೆ ಇವತ್ತು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಅತಿ ಹೆಚ್ಚು ಖರ್ಚಿಗೆ ತಡೆ ಹಾಕುವುದು ಅಗತ್ಯ. ಅಪ್ರತೀಕ್ಷಿತ ವೆಚ್ಚಗಳ ಸಂಭವವಿದೆ, ವಿಶೇಷವಾಗಿ ಮನೆಮದ್ದು ಅಥವಾ ವಾಹನ ದುರಸ್ತಿ ಸಂಬಂಧಿತ. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಹೇರಿಕೊಳ್ಳಿ. ಪೂರ್ವದ ಹೂಡಿಕೆಗಳಿಂದ ಸಣ್ಣ ಲಾಭದ ಸಾಧ್ಯತೆ ಇದೆ, ಆದರೆ ಹೆಚ್ಚಿನ ಲಾಭಕ್ಕಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಾಲ, ಬಡ್ಡಿದರ ಸಂಬಂಧಿತ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ತಾಳುವುದು ಉತ್ತಮ. ನಿಯೋಜಿತ ಹಣಕಾಸು ನಿರ್ವಹಣೆಯ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸ್ಥಿರಗೊಳಿಸಬಹುದು. ಹಿರಿಯರ ಸಲಹೆ ಅಥವಾ ಹಣಕಾಸು ತಜ್ಞರ ಮಾರ್ಗದರ್ಶನ ಪಡೆಯುವುದು ಲಾಭಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ದೈಹಿಕ ಅಸೌಖ್ಯ ಸಾಧ್ಯ. ವಿಶೇಷವಾಗಿ ತಲೆನೋವು, ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಸಿದ್ಧರಾಗಿರಿ. ಹದವಾದ ಆಹಾರ ಸೇವನೆ, ದಿನಚರಿಯಲ್ಲಿ ಯೋಗ ಹಾಗೂ ಧ್ಯಾನ ಅಳವಡಿಸಿಕೊಂಡರೆ ಒಳ್ಳೆಯದು. ಆಜ್ಞಾಚಕ್ರವನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಧ್ಯಾನ ಅಭ್ಯಾಸ ಇವತ್ತು ಉತ್ತಮ ಫಲ ನೀಡುತ್ತದೆ. ಬಿಸಿಲಿನ ತಾಪದಿಂದ ದೂರವಿರಿ ಮತ್ತು ದ್ರವಪಾನವನ್ನು ಹೆಚ್ಚಿಸಿ. ಈ ಶನಿವಾರದ ಶನಿಗ್ರಹದ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಹೊರೆ ಹಾಗೂ ಭಾರತೆಂಬ ಭಾವನೆ ಇರಬಹುದು. ಅದನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಶಮನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಬಾಂಧವ್ಯ ಬಲಿಷ್ಠವಾಗಿಸಲು ಮಿತವಚನ, ಶಾಂತವಚನ ಅತ್ಯಂತ ಅಗತ್ಯ. ಪೋಷಕರಿಗೆ ಅಥವಾ ಹಿರಿಯರಿಗೆ ಸಮಯ ನೀಡುವುದು ಕುಟುಂಬದ ಸ್ನೇಹವನ್ನು ಗಟ್ಟಿ ಮಾಡುತ್ತದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಸಂಭವಿಸಬಹುದು. ಶ್ರದ್ಧೆ ಮತ್ತು ಸಹಕಾರದಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯ ಸಂಬಂಧಿತ ಚಿಂತನೆಗೆ ಇಂದು ಸೂಕ್ತ ಸಮಯ. ಹಿರಿಯರ ಆಶೀರ್ವಾದ ಪಡೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಕುಟುಂಬ ಸಭೆಗಳಲ್ಲಿ ನೀವು ಮುಂದಾಳತ್ವ ವಹಿಸಿದರೆ ಸಕಾರಾತ್ಮಕ ಫಲ ಸಿಗಲಿದೆ. ವೀಕ್ಷಕರೇ, ನೀವು ಇಂದಿನ ಶನಿವಾರ ಶನಿಗ್ರಹನ ಶಕ್ತಿಯನ್ನು ಸಮತೋಲನಗೊಳಿಸಲು ಧಾರ್ಮಿಕ ಚಟುವಟಿಕೆಗಳು ಅತ್ಯಂತ ಲಾಭದಾಯಕ. ಶನಿಗೆ ಅರ್ಚನೆ, ದೀಪದಾನ, ಎಳ್ಳಿನ ಎಣ್ಣೆ ದೀಪ ಬೆಳಗಿಸುವುದು ಉತ್ತಮ ಫಲ ನೀಡುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಬಟ್ಟೆ ಧರಿಸಿ ಶನಿಗೆ ನೀರಿನಿಂದ ಅಭಿಷೇಕ ಮಾಡುವುದು ಅಥವಾ ದಾನ ಮಾಡುವುದರಿಂದ ಶನಿಗ್ರಹನ ಶಾಂತಿ ಸಾಧ್ಯ.
ಅನಾಥಾಶ್ರಮದಲ್ಲಿ ಅಥವಾ ದುರ್ಬಲರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ಶುಭ ಫಲ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆಯ ಉತ್ಸಾಹ, ಧೈರ್ಯ ಮತ್ತು ಮುನ್ನಡೆದ ಶಕ್ತಿ ಪ್ರತೀಕವಾಗಿದೆ. ಕಾರ್ಯಗಳಲ್ಲಿ ಧೈರ್ಯದಿಂದ ಮುಂದುವರಿದರೆ ಉತ್ತಮ ಫಲಿತಾಂಶ ದೊರೆಯಲಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣದಿಂದ ಇಂದು ಶಕ್ತಿಯ, ಆತ್ಮವಿಶ್ವಾಸದ ಮತ್ತು ಸ್ಫೂರ್ತಿದಾಯಕ ಶಕ್ತಿ ಹೆಚ್ಚಾಗುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ಕೆಂಪು ಪುಷ್ಪ ಬಳಕೆಯಿಂದ ಶುಭ ಪರಿಣಾಮ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಒಪ್ಪಂದಗಳು, ಉದ್ಯೋಗ ಸಂಬಂಧಿತ ಚಟುವಟಿಕೆಗಳಲ್ಲಿ ಯಶಸ್ಸು ಸಾಧ್ಯ. ಮನೋಬಲ ಮತ್ತು ಶಕ್ತಿ ಈ ಸಮಯದಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸದೃಢ ಮನೋಸ್ಥಿತಿಯೊಂದಿಗೆ ದಿನವನ್ನು ಪ್ರಾರಂಭಿಸುವ ಯೋಗವಿದೆ. ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ನಿಮ್ಮ ಸುತ್ತಲಿನ ವಾತಾವರಣವನ್ನು ಸಹ ಪ್ರಭಾವಿತಗೊಳಿಸುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಕೆಲವು ಕೆಲಸಗಳಲ್ಲಿ ವಿಳಂಬ ಸಂಭವಿಸಬಹುದು, ಆದರೆ ಶ್ರಮ ಹಾಗೂ ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ನಿಶ್ಚಿತ. ಹಳೆಯ ಕೆಲಸಗಳ ಪೂರೈಕೆ ಅಥವಾ ನೂತನ ಪ್ರಾರಂಭಗಳಿಗೆ ಇಂದು ಉತ್ತಮ ದಿನ. ಮಿತವ್ಯಯ, ಸಹಿಷ್ಣುತೆ ಮತ್ತು ಸಮತೋಲನದ ಚಟುವಟಿಕೆಗಳಿಂದ ಇಂದು ಉತ್ತಮ ಫಲ ಸಿಗಬಹುದು. ಅಸಹನಶೀಲತೆ ಮತ್ತು ತಾತ್ಕಾಲಿಕ ಕೋಪದಿಂದ ದೂರವಿದ್ದು ಶಾಂತ ಚಿತ್ತದಿಂದ ನಡೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ತಮ್ಮ ಕೆಲಸದಲ್ಲಿ ನಿಯಮಿತ ಶಿಸ್ತಿನ ಅಗತ್ಯವಿದೆ. ಮೇಲಧಿಕಾರಿಗಳ ಸಮೀಕ್ಷೆ ಇರಬಹುದು, ಆದ್ದರಿಂದ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವುದು ಮುಖ್ಯ. ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳಾಗಬಹುದು. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರುವ ಸಂಭವವಿದೆ, ಆದರೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು. ಸ್ವತಂತ್ರ ಉದ್ಯಮದಲ್ಲಿರುವವರಿಗೆ ಇಂದು ಹಳೆಯ ಗ್ರಾಹಕರಿಂದ ಲಾಭದ ಕಾರ್ಯಗಳು ಬರಬಹುದು. ಹೊಸ ಯೋಜನೆಗಳು ಮುಂದೆ ಒಳ್ಳೆಯ ಬುನಾದಿ ಸಿದ್ಧಪಡಿಸಬಹುದು. ದಿನದ 2ನೇ ಭಾಗದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಧ್ಯಮ ಸ್ಥಿತಿ ಕಂಡುಬರುವ ಸಾಧ್ಯತೆ ಇದೆ. ನಿರೀಕ್ಷಿತ ಆದಾಯದಲ್ಲಿ ಸ್ವಲ್ಪ ತಡವಿದೆ, ಆದರೆ ವ್ಯಯವನ್ನು ಸಮಂಜಸವಾಗಿ ನಿಯಂತ್ರಿಸಿದರೆ ಆರ್ಥಿಕ ಸ್ಥಿತಿಯಲ್ಲಿ ಬಲ ಬಂದೀತು. ಹಳೆಯ ಸಾಲಗಳ ನಿವಾರಣೆಗೆ ಅವಕಾಶ ಸಿಗಬಹುದು. ಹೊಸ ಹೂಡಿಕೆಗಳಿಗೆ ಇಂದು ಶುಭ ದಿನವಲ್ಲ, ಆದ್ದರಿಂದ ತಾಳ್ಮೆಯಿಂದ ಮುಂದುವರಿಯುವುದು ಉತ್ತಮ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವ ಜಾಣ್ಮೆ ಅನಿವಾರ್ಯ. ಆರ್ಥಿಕ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಇಂದು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ದಿನ. ಹಠಯೋಗ ಅಥವಾ ದೈಹಿಕ ಶ್ರಮದಿಂದ ಆಲಸ್ಯ ಬರುವ ಸಾಧ್ಯತೆ ಇದೆ. ಹೃದಯ ಹಾಗೂ ಜಠರ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ಅಗತ್ಯ. ನಿತ್ಯ ಯೋಗಾಭ್ಯಾಸ, ಪ್ರಾಣಾಯಾಮ, ಸತ್ಕಾರ್ಯ ಚಟುವಟಿಕೆಗಳಿಂದ ಆರೋಗ್ಯ ಸಮತೋಲನ ಸಾಧಿಸಬಹುದು. ಸಕಾಲದಲ್ಲಿ ಆಹಾರ ಸೇವನೆ ಹಾಗೂ ಸಾಕಷ್ಟು ನೀರಿನ ಸೇವನೆ ಮಾಡಿ. ಮನೋಸ್ಥಿತಿಯನ್ನು ಸಮತೋಲನದಲ್ಲಿ ಇಡುವುದರಿಂದ ದೈನಂದಿನ ಒತ್ತಡ ಕಡಿಮೆಯಾಗುತ್ತದೆ. ಶನಿವಾರದ ಶನಿಗ್ರಹದ ಪ್ರಭಾವ ಹೀಗಿರುವ ಕಾರಣ ಭಾವನಾತ್ಮಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಣ್ಣಪುಟ್ಟ ಗಲಾಟೆಗೊಳಗಾಗುವ ಸೂಚನೆ ಇದೆ. ಮಾತಿನ ತಾಪದ ತಗ್ಗಿಸುವಿಕೆಯಿಂದ ಹಿತಕರ ವಾತಾವರಣ ನಿರ್ಮಿಸಬಹುದು. ಪೋಷಕರು ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಸಣ್ಣ ಚಿಂತೆ ಇದ್ದು ಅವರ ಆರೈಕೆ ಮುಖ್ಯವಾಗುತ್ತದೆ. ಮನೆಯೊಳಗಿನ ಬಾಂಧವ್ಯವನ್ನು ಗಟ್ಟಿ ಮಾಡಲು ನೀವು ಮುಂದಾಗಬೇಕು. ದಾಂಪತ್ಯ ಸಂಬಂಧದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಶ್ರದ್ಧೆ ಅತ್ಯಂತ ಮುಖ್ಯ. ಸಂಗಾತಿಯೊಂದಿಗೆ ಮನದಾಳದ ಸಂವಾದ ನಡೆಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಮುದ್ದಾದ ಮಕ್ಕಳಿಂದ ಸಂತೋಷದ ಸುದ್ದಿಗಳು ಬರಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹ ಪ್ರಭಾವವನ್ನು ಸಮತೋಲನಗೊಳಿಸಲು ಧಾರ್ಮಿಕ ಶ್ರದ್ಧೆ ಮತ್ತು ಸೇವೆ ತುಂಬಾ ಮುಖ್ಯ. ಶನಿಗೆ ನೈವೇದ್ಯ ಸಲ್ಲಿಸಿ ಎಳ್ಳು ಅಥವಾ ಎಳ್ಳಿನ ತೈಲ ದೀಪ ಬೆಳಗಿಸುವುದು ಶುಭಕರ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಂತ್ರವನ್ನು 39 ಅಥವಾ 58 ಬಾರಿ ಪಠಿಸುವುದು ಶನಿಗ್ರಹದ ಶಮನಕ್ಕೆ ಸಹಾಯಕ. ಪರೋಪಕಾರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಶನಿವಾರದ ಶಕ್ತಿ ಶಾಂತಿಕರವಾಗಿ ಅನುವಾದಿಸುತ್ತದೆ. ಬಡವರಿಗೆ, ಹಿರಿಯರಿಗೆ ಅಥವಾ ಅನಾಥರಿಗೆ ಆಹಾರ ದಾನ ಮಾಡಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಪ್ರೀತಿ ಹಾಗೂ ಶಾಂತಿಯ ಸಂಕೇತವಾಗಿದೆ. ಇಂದು ಯಾವುದೇ ನಿರ್ಧಾರಗಳಲ್ಲಿ ಶಾಂತ ಮನಸ್ಸಿನಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಹೊಸತನದ ಸೂಚಕವಾಗಿದೆ. ಹಸಿರು ಬಟ್ಟೆ ಧರಿಸಿದರೆ ಮನಸ್ಸಿನಲ್ಲಿ ಶಾಂತಿ, ಶರೀರದಲ್ಲಿ ತಾಜಾತನ ಉಂಟಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ.
ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ಸುಗಮವಾಗಿ ಮುನ್ನಡೆಯುವ ಸಾಧ್ಯತೆ ಇದೆ. ಸಕಾರಾತ್ಮಕ ಶಕ್ತಿ ಹೆಚ್ಚು ಇರುವ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚತುರತೆಯು, ಬುದ್ಧಿವಂತಿಕೆಯು ಹಾಗೂ ವೇಗದ ಚಿಂತನೆಯಿಂದ ಪ್ರಮುಖ ಸಾಧನೆಗಳನ್ನು ಮಾಡಲು ಸಾಧ್ಯತೆ ಇರುವ ದಿನವಾಗಿದೆ. ನಿಮ್ಮ ಮಾತಿನ ಶಕ್ತಿ, ಪ್ರಭಾವಿ ಸಂವಹನ ಶೈಲಿ ಇವು ಸುತ್ತಲಿನವರನ್ನು ಮೋಹಿಸುವಂತೆ ಮಾಡಬಹುದು. ಬುದ್ಧಿಮತ್ತೆಯ ಮೂಲಕ ಬೃಹತ್ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲಿರಿ. ಆದರೆ ಇಂದಿನ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವೊಂದು ವಿಷಯಗಳಲ್ಲಿ ಗಂಭೀರತೆ ಮತ್ತು ಜವಾಬ್ದಾರಿತ್ವ ಅಗತ್ಯವಿದೆ. ಹಡಗಿನಂತೆ ಇಳಿಜಾರಾಗಬಾರದು, ತಾಳ್ಮೆಯುತ ನಡೆಯುವುದು ಉತ್ತಮ. ಹಳೆಯ ಮಿತ್ರರು ಅಥವಾ ದೂರದ ಸಂಬಂಧಿಕರಿಂದ ಸಂಪರ್ಕ, ಪ್ರವಾಸದ ಯೋಗ ಅಥವಾ ಹೊಸ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ದಿನಪೂರ್ತಿ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಒಳಿತಾಗುತ್ತದೆ. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ವಿಷಯಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮಗೆ ಚಟುವಟಿಕೆಗಳಲ್ಲಿ ಗತಿ ಮತ್ತು ವಿವಿಧತೆಯನ್ನು ತರುತ್ತದೆ. ಹೊಸ ಯೋಜನೆಗಳು ಅಥವಾ ಪ್ರಸ್ತಾವನೆಗಳಿಗೆ ಪ್ರೇರಣೆ ದೊರೆಯಬಹುದು. ಹಿರಿಯರ ಗಮನ ಸೆಳೆಯುವ ಅವಕಾಶ ಲಭಿಸಬಹುದು. ತಿಳಿವಳಿಕೆಯಿಂದ ಕಾರ್ಯನಿರ್ವಹಿಸಿದರೆ ಸುದೀರ್ಘ ಕಾಲದ ಬಲಿಷ್ಠ ಅವಕಾಶಗಳನ್ನು ಬೆಳೆಸಬಹುದು. ಆದರೆ ಪ್ರಾರಂಭಿಸಿ ಅರ್ಧರಲ್ಲಿ ಬಿಟ್ಟು ಬಿಡುವ ಚಿಂತೆ ಇರುವುದರಿಂದ ನಿರ್ಧಾರದಲ್ಲಿ ಗಂಭೀರತೆಯ ಅಗತ್ಯವಿದೆ. ವ್ಯವಹಾರದಲ್ಲಿ ಹೊಸ ಸಂಬಂಧಗಳ ಸ್ಥಾಪನೆ, ಪೂರೈಕೆದಾರರ ಜೊತೆ ಒಪ್ಪಂದಗಳು ಅಥವಾ ಮಾರಾಟದಲ್ಲಿ ನೂತನ ಪ್ರಯತ್ನ ಯಶಸ್ವಿಯಾಗಬಹುದು. ಆದರೆ ಚುಟುಕು ನಿರ್ಧಾರಗಳ ಬದಲು ಎಲ್ಲ ಮಾಹಿತಿ ಸಂಗ್ರಹಿಸಿ ಕ್ರಮವಹಿಸುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಮಗೆ ಚಂಚಲತೆ, ಒತ್ತಡಗಳ ಪ್ರಭಾವ ಇರುವುದು. ಖರ್ಚುಗಳಿಗೆ ನಿಯಂತ್ರಣ ಅಗತ್ಯ. ಸಂಚಾರ ಅಥವಾ ಸಮಾರಂಭಗಳ ಬಗ್ಗೆ ಅನಿರೀಕ್ಷಿತ ವೆಚ್ಚ ಸಂಭವಿಸಬಹುದು. ಹಳೆಯ ಸಾಲ ತೀರಿಸುವ ಅಥವಾ ಹಣಕಾಸಿನ ಪುನರ್ ಸಂಘಟನೆ ಮಾಡಲು ಸೂಕ್ತ ದಿನ. ಹೊಸ ಸಾಲದ ವ್ಯವಸ್ಥೆ ಅಥವಾ ಬಂಡವಾಳ ಹೂಡಿಕೆಗೆ ತಾತ್ಕಾಲಿಕ ತಡೆ. ವಿದೇಶಿ ವ್ಯವಹಾರಗಳಲ್ಲಿ ಅಥವಾ ತಂತ್ರಜ್ಞಾನ ಸಂಬಂಧಿತ ವ್ಯಾಪಾರಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಹಿರಿಯರ ಸಲಹೆ, ವೃತ್ತಿಪರ ಸಲಹೆಗಳ ಮೇರೆಗೆ ಹಣಕಾಸು ನಿರ್ವಹಣೆ ಉತ್ತಮ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಆರೋಗ್ಯದಲ್ಲಿ ಇಂದಿನ ದಿನ ಹೆಚ್ಚು ಸಂಚಲನದಿಂದ ಬಾಧೆಗೊಳಗಾಗುವ ಸಾಧ್ಯತೆ. ದೈಹಿಕ ಶ್ರಮ ಹೆಚ್ಚಾದರೆ ಶ್ವಾಸಕೋಶ, ಶೀತ ಜ್ವರ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಆಹಾರದ ನಿಯಮ ಪಾಲನೆ, ವಿಶ್ರಾಂತಿ, ಮಿತವಾದ ಸಂಚಾರ ಮುಖ್ಯ. ಮನಸ್ಸಿನಲ್ಲಿ ಆತಂಕ, ತಲೆನೋವು ಅಥವಾ ಮನೋದೌರ್ಬಲ್ಯ ಇಳಿವೇಳೆಗೆ ಕಾರಣವಾಗಬಹುದು. ಯೋಗಾಭ್ಯಾಸ, ಪ್ರಾಣಾಯಾಮದ ಮೂಲಕ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಇಂದು ಬಿಸಿ ಆಹಾರ, ಮಸಾಲೆಯುಕ್ತ ಆಹಾರದಿಂದ ದೂರವಿರುವುದು ಒಳಿತು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಕುಟುಂಬ ಸಂಬಂಧಗಳಲ್ಲಿ ಇಂದಿನ ದಿನ ಚರ್ಚೆ, ಸಂವಹನಗಳ ಮೂಲಕ ಬಾಂಧವ್ಯ ಬಲಪಡಿಸಿಕೊಳ್ಳುವ ಅವಕಾಶ. ಸಹೋದರರು, ಸ್ನೇಹಿತರೊಂದಿಗೆ ಇದ್ದರೆ ಒಳ್ಳೆಯ ಸಹಕಾರ, ಸಂತೋಷ ಉಂಟಾಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಭಾವನಾತ್ಮಕ ವಿಷಯಗಳಲ್ಲಿ ಸದುಪಯೋಗದ ಸಂವಾದ ಸಾಧ್ಯ. ಮಕ್ಕಳಿಗೆ ಶೈಕ್ಷಣಿಕ ಗುರಿಗಳನ್ನು ಹೆಜ್ಜೆ ಹೆಜ್ಜೆಗೂ ಪ್ರೋತ್ಸಾಹಿಸಿ. ಬಂಧು ಮಿತ್ರರೊಂದಿಗೆ ದೀರ್ಘಕಾಲದ ಏಕಮತದ ತಾರತಮ್ಯ ನಿವಾರಣೆಗೆ ಇದು ಸೂಕ್ತ ಸಮಯ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಶನಿದೇವರ ಆರಾಧನೆ ಅತ್ಯಂತ ಪವಿತ್ರವಾಗಿದೆ. ಪ್ರಾರ್ಥನೆ, ಜಪ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಂಡರೆ ಮನಸ್ಸಿನ ಶಕ್ತಿ ದ್ವಿಗುಣವಾಗುವುದು. ಶನಿಗೆ ಬಟ್ಟೆ, ಆಹಾರ ಅಥವಾ ಎಳ್ಳು ದಾನ ಮಾಡಿ. ಪಿಪ್ಪಲ ಮರದ ಕೆಳಗೆ ಬೇಳೆ ಹಾಲು ಸಿಂಪಡಿಸಿ ಪೂಜೆ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 189 ಬಾರಿ ಜಪಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನ ರಾಶಿಗೆ ಚಲನಶೀಲತೆ, ತೀಕ್ಷ್ಣ ಬುದ್ಧಿ ಮತ್ತು ಅದೃಷ್ಟದ ಪ್ರತೀಕವಾಗಿದೆ. ಇಂದಿನ ದಿನ ಈ ಸಂಖ್ಯೆಯನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಮುಂದುವರಿಯಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದಿನ ದಿನ ನಿಮಗೆ ಚೈತನ್ಯ, ನವೀನತೆ ಹಾಗೂ ಸಮತೋಲನ ತರುತ್ತದೆ. ಹಸಿರು ಬಟ್ಟೆ ಧರಿಸಿ ಅಥವಾ ಹಸಿರು ಹೂವಿನ ಬಳಕೆ ಮಾಡಿ ಶುಭ ಫಲವನ್ನು ಪಡೆಯಿರಿ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30 ಈ ಸಮಯದಲ್ಲಿ ಹೊಸ ಆರಂಭ, ವ್ಯವಹಾರ ಚಟುವಟಿಕೆಗಳು ಅಥವಾ ದೇವತಾ ಪೂಜೆಯನ್ನು ಮಾಡಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ಮನಸ್ಸಿನ ಶಕ್ತಿ ಈ ವೇಳೆಯಲ್ಲಿ ಅತ್ಯಧಿಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನೆಗಿಂತ ಬುದ್ಧಿಯ ಪ್ರಾಧಾನ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದ ದಿನವಾಗಿದೆ. ನಿಮ್ಮ ಸಹಜವಾದ ಕಾಳಜಿ, ಕರ್ತವ್ಯ ಪಾಲನೆ ಮತ್ತು ಆರಾಮ ಪ್ರಿಯತೆಯು ಇಂದಿನ ಕಾರ್ಯಗಳಲ್ಲಿ ಸಹಾಯಕರಾಗುತ್ತವೆ. ಚಿಂತನೆಗೆ ಒಳಗಾಗುವ ದಿನವಾಗಬಹುದು.
ಆದರೆ ಅದನ್ನು ನೈತಿಕ ದೃಷ್ಟಿಕೋನದಿಂದ ಬದಲಾಯಿಸಿಕೊಂಡರೆ ಅಭಿವೃದ್ಧಿಗೆ ಪಥವಿಲ್ಲದೆ ಸಾಧ್ಯತೆಗಳನ್ನು ತೆರೆದುಕೊಳ್ಳಬಹುದು. ಹಳೆಯ ವಿಷಯಗಳನ್ನು ಬಿಟ್ಟು ಹೊಸ ಪ್ರಾರಂಭದ ಕುರಿತು ಯೋಚಿಸಲು ಇಂದು ಉತ್ತಮ ಸಮಯ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮಗೆ ಸ್ವಪರಿಶೀಲನೆ, ಆಂತರಿಕ ಶುದ್ಧೀಕರಣದ ಅವಕಾಶ ನೀಡುತ್ತದೆ. ಬೇರೆ ಬೇರೆ ವಿಚಾರಗಳಲ್ಲಿ ಗುರುತರ ಅರ್ಥಪೂರ್ಣ ಸಂವಾದಗಳು ಆತ್ಮೀಯರೊಂದಿಗೆ ಮನಮೇಳೈಸುವ ಸಾಧ್ಯತೆ ಇದೆ. ಯಾವುದರ ಮೇಲಾದರೂ ತೀರ್ಮಾನಕ್ಕೆ ಬರುವ ಮೊದಲು ಸಂಪೂರ್ಣ ವಿಶ್ಲೇಷಣೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮಗೆ ಹೆಚ್ಚು ಜವಾಬ್ದಾರಿತ್ವವನ್ನು ನೀಡಬಹುದು. ನಿಮ್ಮ ಶ್ರದ್ಧಾ, ಶ್ರಮ ಮತ್ತು ಪ್ರಾಮಾಣಿಕತೆಯು ಹಿರಿಯರ ಗಮನ ಸೆಳೆಯಬಹುದು. ಕೆಲವರಿಗೆ ಪ್ರೋತ್ಸಾಹದ ಮಾತುಗಳು, ಪ್ರಶಂಸೆಗಳು ಅಥವಾ ನೂತನ ಯೋಜನೆಗಳ ನೇತೃತ್ವದ ಅವಕಾಶಗಳು ಒದಗಬಹುದು. ಹೊಸ ವೃತ್ತಿಪಥ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಹೆಚ್ಚಿನ ಅಧ್ಯಯನ ಮತ್ತು ವಿಶ್ಲೇಷಣೆ ಮಾಡಿ ತ್ವರಿತ ನಿರ್ಧಾರದಿಂದ ದೂರವಿರಿ. ಸ್ಪರ್ಧಾತ್ಮಕ ವಾತಾವರಣವನ್ನು ನಿಮ್ಮ ಶ್ರದ್ಧಾ ಮತ್ತು ತಾಳ್ಮೆಯಿಂದ ಗೆಲ್ಲಬಹುದು. ವ್ಯಾಪಾರಸ್ಥರಿಗಾಗಿ ಇಂದು ಹಳೆಯ ಬಾಕಿ ಹಣ ಸಂಗ್ರಹಿಸಲು ಉತ್ತಮ ಸಮಯ. ಹೊಸ ವಾಣಿಜ್ಯ ಸಂಬಂಧಗಳು ಸ್ಥಾಪನೆಯಾಗಬಹುದು. ಬಂಡವಾಳ ಹೂಡಿಕೆ ಬಗ್ಗೆ ಸೂಕ್ಷ್ಮತೆಯಿಂದ ಯೋಚಿಸಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ನಿಯಂತ್ರಿತ ನಡೆ ಅತ್ಯಂತ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಕುಟುಂಬ ಅಥವಾ ಮನೆ ಸಂಬಂಧಿತ ವಿಚಾರಗಳಲ್ಲಿ ಬರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಆದಾಯ ದೊರೆಯಬಹುದು, ಆದರೆ ಹೊಸ ಹೂಡಿಕೆಗಳು ಅಥವಾ ಸಾಲ ಸಂಬಂಧಿ ನಿರ್ಧಾರಗಳನ್ನು ಮುಂದೂಡುವುದು ಶ್ರೇಷ್ಠ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಮತ್ತು ಅನುಭವದ ಆಧಾರದಲ್ಲಿ ಕ್ರಮವಹಿಸುವುದು ಉತ್ತಮ. ಗ್ರಹಸ್ಥಿತಿಯ ಪ್ರಭಾವದಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಚಿಂತನಶೀಲವಾಗಿ ಮುನ್ನಡೆಯುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯದ ಕಡೆ ಎಚ್ಚರಿಕೆ ಅಗತ್ಯ. ಶನಿಗ್ರಹನ ಪ್ರಭಾವದಿಂದಾಗಿ ಸ್ವಲ್ಪ ಶ್ರಮ, ಓರೆತನ ಅಥವಾ ಹೊಟ್ಟೆ ತೊಂದರೆಗಳು ಉಂಟಾಗಬಹುದು. ಆಹಾರ ನಿಯಮವಾಗಿ ಸೇವಿಸಿ, ನೀರು ಹೆಚ್ಚು ಕುಡಿಯಿರಿ. ತೀವ್ರ ಶ್ರಮದಿಂದ ದೂರವಿದ್ದು ವಿಶ್ರಾಂತಿಯ ಸಮಯವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳಿ. ಈ ದಿನ ಯೋಗ, ಧ್ಯಾನ ಅಥವಾ ಶನಿವಾರದ ದಿನದ ಔಷಧೀಯ ಸ್ನಾನ ಮಾಡುವ ಮೂಲಕ ದೇಹ ಮನಸ್ಸಿಗೆ ಶಾಂತಿಯನ್ನು ತರುವಂತೆ ಮಾಡಬಹುದು. ಉತ್ತಮ ಆರೋಗ್ಯಕ್ಕಾಗಿ ಹಸಿರು ಶಾಖಾ ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಸಂಬಂಧಗಳಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ಶ್ರದ್ಧಾಪೂರ್ವಕ ಸಂವಾದ ಮುಖ್ಯ. ಪತ್ನಿ, ಪತಿ, ಮಕ್ಕಳು ಅಥವಾ ಹಿರಿಯರೊಂದಿಗೆ ಗಂಭೀರವಾದ ವಿಷಯಗಳ ಬಗ್ಗೆ ಚರ್ಚೆಯ ಸಂಭವವಿದೆ. ನಿಮ್ಮ ಮೃದು ನಡವಳಿಕೆ ಮತ್ತು ಸಹಾನುಭೂತಿ ಇಂದು ಕುಟುಂಬದ ಒಗ್ಗಟ್ಟಿಗೆ ಬಲ ಕೊಡಲಿದೆ. ವಿವಾಹಿತ ದಂಪತಿಗಳಿಗೆ ಉತ್ತಮ ಸಮಯ. ಮನಸ್ಸಿನ ಮಾತುಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳಿ. ಮಿತವಚನ, ಸತ್ಕಾರ್ಯ ಮತ್ತು ಪರಸ್ಪರ ಗೌರವದಿಂದ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಿಸಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಧಾರ್ಮಿಕ ಶಕ್ತಿ ನೀಡುವ ದಿನ. ವೀಕ್ಷಕರೇ, ನೀವು ಇಂದು ಶನಿಗ್ರಹಣ ಶಕ್ತಿಯ ಸಮತೋಲನಕ್ಕಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಹಿತಕರ. ಶನಿಗೆ ಅರ್ಚನೆ, ಜಪ ಮತ್ತು ದಾನ ಈ ದಿನದ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿ ಶನಿದೇವರ ಸನ್ನಿಧಿಯಲ್ಲಿ ಎಳ್ಳಿನ ಎಣ್ಣೆಯ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಿ. ದ್ರವ್ಯದಾನ ಅಥವಾ ಅನ್ನದಾನ ಮಾಡುವ ಮೂಲಕ ಶನಿಗ್ರಹನ ಕೃಪೆಗೆ ಪಾತ್ರರಾಗಬಹುದು. ಅದೃಷ್ಟದ ಸಂಖ್ಯೆ 4. ಈ ದಿನದ ಶಕ್ತಿಯ ಸಂಕೇತವಾದ 4 ಸಂಖ್ಯೆಯು ಸ್ಥಿರತೆ, ಶ್ರಮ ಮತ್ತು ಶ್ರದ್ಧೆಯ ಪ್ರತೀಕವಾಗಿದೆ. ಈ ಸಂಖ್ಯೆಯನ್ನು ಗಮನದಲ್ಲಿಟ್ಟು ಧೈರ್ಯದಿಂದ ಕೆಲಸಗಳಲ್ಲಿ ಮುಂದುವರಿಯಿರಿ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ಈ ದಿನ ನಿಮಗೆ ಶಾಂತಿ, ಸ್ಥಿತಪ್ರಜ್ಞೆ ಮತ್ತು ಸ್ಥಿತಿಯ ಭಾವವನ್ನು ತರಲಿದೆ. ಬೂದು ಬಣ್ಣದ ವಸ್ತ್ರಧಾರಣೆ ಅಥವಾ ಸೌಮ್ಯ ಬಣ್ಣಗಳ ಬಳಕೆ ದಿನದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಶುಭ ಸಮಯದಲ್ಲಿ ತೀರ್ಮಾನಾತ್ಮಕ ಕಾರ್ಯಗಳು, ದೇವತಾ ಆರಾಧನೆ, ಹಣಕಾಸಿನ ನಿರ್ಧಾರಗಳು ಅಥವಾ ಕುಟುಂಬ ಸಭೆಗಳನ್ನು ನಡೆಸುವುದು ಲಾಭದಾಯಕ. ಈ ಸಮಯದಲ್ಲಿ ಚಿಂತನೆ ಶಕ್ತಿಯು ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸ್ವಾಭಿಮಾನ, ಸ್ಫೂರ್ತಿ ಮತ್ತು ಬುದ್ಧಿಮತ್ತೆಯ ಸಹಾಯದಿಂದ ದಿನವನ್ನು ಶ್ರೇಷ್ಠವಾಗಿ ಮುನ್ನಡೆಸುವ ಸಾಧ್ಯತೆ ಇದೆ. ನಿಮ್ಮ ಉತ್ಸಾಹ, ನೇತೃತ್ವ ಗುಣಗಳು ಇಂದಿನ ದಿನದ ಪ್ರಮುಖ ಶಕ್ತಿಯಾಗಿದೆ. ಜನರ ನಡುವೆ ನಿಮ್ಮ ಸ್ಥಾನಮಾನ ಹೆಚ್ಚಾಗಬಹುದು. ಕೆಲವರು ನಿಮ್ಮ ಯೋಜನೆಗಳಿಗೆ ಸ್ಫೂರ್ತಿ ನೀಡುವ ರೀತಿಯಲ್ಲಿ ಸ್ಪಂದಿಸಬಹುದು. ಹಳೆಯ ಪ್ರಕಾರಗಳು ಬದಲಿಯಾಗಿ ಹೊಸ ಉತ್ಸಾಹ, ಹೊಸ ತಂತ್ರಗಳು ನಿಮ್ಮ ಒಳಗೆ ಹುಟ್ಟಬಹುದು.
ಆದರೆ ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಕೆಲವೊಮ್ಮೆ ಅತಿಶಯ ಅಭಿಮಾನ ಅಥವಾ ಆತ್ಮತೃಪ್ತಿ ತಪ್ಪಿಸಲು ಎಚ್ಚರಿಕೆಯಿಂದಿರಬೇಕು. ಆಲೋಚನೆಯಲ್ಲಿಯೂ ತಾಳ್ಮೆ ಹಾಗೂ ಸಮತೋಲನ ಅಳವಡಿಸಿಕೊಂಡರೆ ಇಂದು ನಿಮಗೆ ಬಹಳ ಒಳ್ಳೆಯ ಫಲಗಳ ಸಿಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ತಮ್ಮ ಪ್ರತಿಭೆ, ಶ್ರಮ ಹಾಗೂ ಜವಾಬ್ದಾರಿತ್ವದ ಮೂಲಕ ಗುರುತಿಸಲ್ಪಡುವ ದಿನ. ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವಿರಿ. ಹೊಸ ಹೊಣೆಗಾರಿಕೆಗಳು ಹಾಗೂ ಅವಕಾಶಗಳು ಲಭಿಸುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಮಹತ್ವಪೂರ್ಣ ಸಂಪರ್ಕಗಳ ಅವಕಾಶಗಳು ಬರಬಹುದಾದ ದಿನ. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ಆಯ್ಕೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಮುಂದೆ ಹೆಜ್ಜೆ ಹಾಕುವುದು ಸೂಕ್ತ. ಉದ್ಯಮಿಗಳಿಗೆ ಹೊಸ ವ್ಯವಹಾರ ಸಮ್ಮುಖ ಸಾದರಪಡಿಸುವ ಬಂಡವಾಳದ ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ಸೂಕ್ತ ಸಮಯ. ಆದರೆ ಎಚ್ಚರಿಕೆಯಿಂದ ಯೋಜನೆ ರೂಪಿಸಿ ಮುಂದೆ ಸಾಗಬೇಕಾದ ದಿನ. ವೀಕ್ಷಕರೇ, ಹಣಕಾಸಿನ ಬಗ್ಗೆ ಹೇಳುವುದಾದರೆ ಇವತ್ತು ಹಣಕಾಸಿನ ಪರಿಸ್ಥಿತಿಯಲ್ಲಿ ಇಂದು ಸ್ಥಿರತೆ ಹಾಗೂ ಬುದ್ಧಿವಂತಿಕೆಯಿಂದ ನಡೆಯಬೇಕಾದ ಅವಶ್ಯಕತೆ ಇದೆ. ಹಣದ ವ್ಯವಹಾರಗಳಲ್ಲಿ ಸ್ಫೂರ್ತಿಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಬದಲಿಗೆ ವಿವೇಕ ಬುದ್ಧಿಯಿಂದ ಮುನ್ನಡೆಯಿರಿ. ಹಳೆಯ ಬಾಕಿ ಮೊತ್ತ ವಾಪಸ್ಸಾಗುವ ಸಾಧ್ಯತೆ ಇದೆ. ಕೆಲವು ಸಣ್ಣ ಲಾಭದ ಅವಕಾಶಗಳು ಬರುತ್ತವೆ. ಆದರೆ ಹೊಸ ಹೂಡಿಕೆಗಳ ಬಗ್ಗೆ ತೀರ್ಮಾನಿಸಲು ಇಂದಿನ ದಿನ ಬಹಳ ಒಳ್ಳೆಯದು ಅಲ್ಲ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬ ಅಥವಾ ವೈಯಕ್ತಿಕ ಕಾರಣಗಳಿಗೆ ನಿಗೂಢ ಖರ್ಚುಗಳಾಗುವ ಸಾಧ್ಯತೆ ಇದ್ದು ಮಿತವ್ಯಯದ ನಡವಳಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಸ್ಥಿರತೆ ಇದ್ದರೂ ಅಲ್ಪ ದೈಹಿಕ ಅಸ್ವಸ್ಥತೆಗಳ ಸಾಧ್ಯತೆ ಇದೆ. ಹೊಟ್ಟೆ, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಉದಯಿಸಬಹುದು. ಹಳೆಯ ಆರೋಗ್ಯ ತೊಂದರೆಗಳು ಮತ್ತೆ ತಲೆ ಎತ್ತಬಹುದು. ಬಿಸಿಲಿನಿಂದ ತಪ್ಪಿಸಿಕೊಂಡು ಹೆಚ್ಚು ನೀರು ಸೇವಿಸಿ. ಆಹಾರ ಕ್ರಮದಲ್ಲಿ ಸಾಂತೋಲ್ಯಯ ಉಳಿಸಿಕೊಳ್ಳಿ. ವಿಟಮಿನ್ ಮತ್ತು ಖನಿಜಾಂಶಗಳನ್ನು ಹೊಂದಿರುವ ಆಹಾರಗಳನ್ನು ಸೇವಿಸುವುದರಿಂದ ಶಕ್ತಿಯ ಹೆಚ್ಚಳವಾಗುತ್ತದೆ. ಮನಸ್ಸಿನಲ್ಲಿ ಅಲಸ್ಯ ಅಥವಾ ನಿರಾಸಕ್ತಿ ಕಾಣಿಸಿದರೆ ಯೋಗ, ಪ್ರಾಣಾಯಾಮದಿಂದ ಶಕ್ತಿಯ ಪುನರ್ಸ್ಥಾಪನೆ ಮಾಡಿಕೊಳ್ಳಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಇಂದು ಸ್ನೇಹಪೂರ್ಣ ಮತ್ತು ಗೌರವಪೂರ್ಣ ವಾತಾವರಣ ನಿರ್ಮಿಸಲು ಪ್ರಯತ್ನಿಸಿ. ಹಿರಿಯರ ಸಲಹೆ ಕೇಳಿ. ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಮಾತಿನ ಮೇಲೆ ನಿಯಂತ್ರಣ ಇರಿಸಿ. ವಿಶೇಷವಾಗಿ ಆಕ್ರೋಶ ತೋರುವ ಪರಿಸ್ಥಿತಿಯಲ್ಲಿ ತಾಳ್ಮೆ ಕಾಯ್ದುಕೊಳ್ಳಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಹಕಾರ ಹಾಗೂ ಪರಸ್ಪರ ಮನೋಭಾವದಿಂದ ಸುಂದರ ಸಂವಾದ ನಡೆಯುವ ಯೋಗವಿದೆ. ಸಂಬಂಧಗಳಲ್ಲಿ ಹೊಸ ಅರಿವು, ಬಲವರ್ಧನೆ ಸಂಭವಿಸಬಹುದು. ಪ್ರೇಮ ಸಂಬಂಧಿಗಳಿಗೂ ಉತ್ತಮ ದಿನವಾಗಿದೆ. ಆದರೆ ಹೆಚ್ಚಾದ ನಿರೀಕ್ಷೆಗಳ ಜಾಲದಲ್ಲಿ ಸಿಕ್ಕಿಕೊಳ್ಳಬೇಡಿ. ವೀಕ್ಷಕರೇ, ನೀವು ಶನಿಗ್ರಹಣ ಪ್ರಭಾವದ ಶಮನಕ್ಕಾಗಿ ಶನಿಗೆ ಪೂಜೆ, ದಾನ, ಜಪ ಮಾಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 37 ಅಥವಾ 54 ಬಾರಿ ಜಪಿಸಿ. ಶನಿವಾರದಂದು ಕಪ್ಪು ತಿಲ್ಲು ದಾನ, ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಶ್ರೇಷ್ಠ. ಶನಿದೇವನ ಸನ್ನಿಧಿಯಲ್ಲಿ ಕಪ್ಪು ಬಟ್ಟೆ, ನೀಲಿ ಹೂವಿನ ಮಾಲೆ ಅರ್ಪಿಸಿ. ಕೂಲಿಕಾರರಿಗೆ ಅಥವಾ ಅಶಕ್ತರಿಗೆ ಆಹಾರ ದಾನ ಮಾಡಿದರೆ ಉತ್ತಮ ಪುಣ್ಯ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಹೊಸ ಆರಂಭ, ನಿರ್ಧಾರ ಶಕ್ತಿ ಮತ್ತು ಸ್ವತಂತ್ರತೆಯ ಸಂಕೇತ. ಇದನ್ನು ಧೈರ್ಯದಿಂದ ಉಪಯೋಗಿಸಿ ಹೊಸದಾಗಿ ಶ್ರೇಷ್ಠ ಕಾರ್ಯಗಳನ್ನು ಪ್ರಾರಂಭಿಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿಯ, ಉತ್ಸಾಹದ ಮತ್ತು ಯಶಸ್ಸಿನ ಬಣ್ಣ. ಇಂದು ಕೆಂಪು ಬಣ್ಣದ ಉಡುಪು ಅಥವಾ ವಸ್ತುಗಳು ಧರಿಸುವುದು ಶಕ್ತಿಯ ಬೆಳವಣಿಗೆಗೆ ಸಹಕಾರಿ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಹೊಸ ಯೋಜನೆಗಳು ಪ್ರಾರಂಭಿಸುವುದು, ದೇವರ ಪೂಜೆ ಮಾಡುವುದು ಅಥವಾ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಬಹಳ ಶುಭಕಾರಕ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಂತ್ರಬದ್ಧತೆ, ಚತುರತೆ ಹಾಗೂ ಸಮರ್ಪಣಾ ಭಾವದೊಂದಿಗೆ ತಮ್ಮ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ಲಾಜಿಕ್ ಬಲವನ್ನು ಈ ದಿನ ಉತ್ತಮವಾಗಿ ಬಳಸಿಕೊಳ್ಳಬೇಕಾದ ಸಮಯ. ಇಂದು ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ನಿಮ್ಮ ಚಿಂತನೆ ಗಂಭೀರವಾಗಬಹುದು. ಸ್ವಲ್ಪ ಒತ್ತಡದ ಪ್ರಭಾವವಿರಬಹುದಾದರೂ ನಿಮ್ಮ ಶ್ರಮ ಮತ್ತು ಶ್ರದ್ಧೆಯಿಂದ ಕಾರ್ಯಕ್ಷಮತೆಯನ್ನು ಸಾಧಿಸಬಹುದಾಗಿದೆ. ಇಂದು ಬುದ್ಧಿವಂತಿಕೆ, ಶ್ರದ್ಧೆ ಮತ್ತು ಸ್ವಲ್ಪ ತಾಳ್ಮೆ ಬೇಕು. ಹಳೆಯ ವ್ಯವಹಾರಗಳನ್ನು ಮುಕ್ತಾಯಗೊಳಿಸಿ ಹೊಸ ಯೋಜನೆಗಳಿಗೆ ಹಿತಚಿಂತಕರ ಸಲಹೆ ಆಧಾರವಾಗಿ ಆರಂಭವನ್ನಿಡಿ. ಅಂತರ್ಜ್ಞೆ, ಅನುಭವದ ಮಾತುಗಳನ್ನು ಪರಿಗಣಿಸಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಶಿಸ್ತು, ಸಮರ್ಪಣೆ ಮತ್ತು ಸಮಯ ಪಾಲನೆಯು ಮುಖ್ಯವಾಗಿ ಬೆಳಗುತ್ತವೆ. ನಿಮ್ಮ ಚಿಕ್ಕ ಚಿಕ್ಕ ಕಾರ್ಯಗಳು ಕೂಡ ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ಹೊಸ ಜವಾಬ್ದಾರಿಗಳ ಹೊರೆ ಹೇರಬಹುದು.
ವೃತ್ತಿಪರ ಬದಲಾವಣೆ ಬಯಸುವವರಿಗೆ ಉತ್ತಮ ಸಂದರ್ಶನದ ಯೋಗವಿದೆ, ಆದರೆ ತಯಾರಿಯೊಂದಿಗೆ ಹೋಗುವುದು ಮುಖ್ಯ. ಸ್ಪಷ್ಟ ಸಂವಹನ ಮತ್ತು ತಾತ್ವಿಕ ಸಮರ್ಥನೆಗಳು ನಿಮ್ಮನ್ನು ಮುಂದಕ್ಕೆ ಒಯ್ಯುತ್ತವೆ. ಉದ್ಯಮಿಗಳಿಗೆ ಈ ದಿನ ಲಾಭದ ವಿಚಾರದಲ್ಲಿ ಸಮಗ್ರ ಯೋಚನೆ ಮುಖ್ಯ. ಹೊಸ ಒಪ್ಪಂದಗಳಿಗೆ ಮೊದಲಿಗೆ ಪೂರ್ಣ ಪರಿಶೀಲನೆ ಮಾಡಿ. ಹಳೆಯ ಬಾಕಿ ಹಣ ತರುವುದಕ್ಕೆ ಸೂಕ್ತ ಸಮಯ. ದಿನದ ಕಾರ್ಯಪಟುವಿನೆಲ್ಲವನ್ನು ಪೂರ್ಣ ಶ್ರದ್ಧೆಯಿಂದ ಮುಕ್ತಾಯಗೊಳಿಸಿದರೆ ಶ್ರೇಷ್ಠ ಫಲಿತಾಂಶ ಬರುವ ಸಾಧ್ಯತೆ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಗ್ರಹ ಮತ್ತು ಜಾಗೃತಿ ಅಗತ್ಯ. ಅನಿರೀಕ್ಷಿತ ಖರ್ಚಿನ ಯೋಗವಿದೆ, ವಿಶೇಷವಾಗಿ ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಮನೆ ದಿನಚರಿಯ ಖರ್ಚಿನ ನಿರೀಕ್ಷೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಬ್ಯಾಂಕ್ ವ್ಯವಹಾರಗಳು, ಹಾಲಿ ಸಾಲದ ಪ್ರಶ್ನೆಗಳಲ್ಲಿ ಇಂದಿನ ದಿನ ಸ್ಪಷ್ಟತೆ ತರಬಹುದು. ಹೊಸ ಸಾಲ ಅಥವಾ ಕ್ರೆಡಿಟ್ ವ್ಯವಹಾರಗಳನ್ನು ಮುಂದೂಡುವುದು ಉತ್ತಮ. ನಿಮ್ಮ ಹಣಕಾಸನ್ನು ನಿಯಂತ್ರಣದಲ್ಲಿಡಲು ಹಿರಿಯರ ಸಲಹೆ ಅಥವಾ ಜ್ಞಾನಿ ವ್ಯಕ್ತಿಗಳ ಮಾರ್ಗದರ್ಶನ ಪಡೆದುಕೊಳ್ಳಿ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕ ಶ್ರಮ, ವಿಶ್ರಾಂತಿ ಇಲ್ಲದಿರುವುದು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ. ಹಸಿವಿಲ್ಲದೆ ತಿನ್ನುವುದು, ನಿರಂತರ ಕುಳಿತು ಕೆಲಸ ಮಾಡುವಂತಹ ಚಟುವಟಿಕೆಗಳನ್ನು ಕಡಿಮೆ ಮಾಡುವುದು ಉತ್ತಮ. ಅಲ್ಪ ಶರೀರಾಸಕ್ತತೆ, ಜ್ವರ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ನೀರಿನ ಸೇವನೆ, ಹಸಿರು ತರಕಾರಿ ಸೇವನೆ ಆರೋಗ್ಯಕ್ಕೆ ಉತ್ತಮ. ಮನೋಭಾವದಲ್ಲಿ ಸ್ವಲ್ಪ ನಿರಾಶೆ ಅಥವಾ ಹೊರಗಿನ ಅನುಭವವಾಗಬಹುದು. ಇದನ್ನು ತಡೆಯಲು ಧ್ಯಾನ, ಹಗುರವಾದ ಪ್ರಾಣಾಯಾಮ, ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಮಿತಾಹಾರ ಮತ್ತು ಸಮಯ ಪಾಲನೆ ಈ ದಿನದ ಆರೋಗ್ಯ ರಕ್ಷಣೆಗಾಗಿ ಪ್ರಮುಖ ಕೀಲಿಕೈ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಮಿತವಚನದ ಅಗತ್ಯವಿದೆ. ಪೋಷಕರ ಅಥವಾ ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ. ಪತಿ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯದ ಸಾಧ್ಯತೆ ಇದ್ದರೂ ಸಹ ಶಾಂತಿಯನ್ನು ಕಾಪಾಡಿ. ಇಂದು ಕುಟುಂಬದ ಸದಸ್ಯರೊಂದಿಗೆ ಶ್ರದ್ಧಾ, ಪ್ರೀತಿ, ಕಾಳಜಿಯ ಮಾತುಗಳು ಮನೆ ಮೂಲ್ಯ ಹೆಚ್ಚಿಸಬಲ್ಲವು. ಸಂತಾನ ವಿಷಯದಲ್ಲಿ ಚಿಂತನೆ ಅಥವಾ ನಿರ್ಧಾರಕ್ಕಾಗಿ ದಿನ ಅನುಕೂಲ. ಆತ್ಮೀಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಯತ್ನಿಸಿ, ಇದು ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹಣ ಶಕ್ತಿಯ ಕಾರಣದಿಂದ ಧ್ಯಾನ, ಶನಿದೇವರ ಆರಾಧನೆ ಅತ್ಯಂತ ಶುಭಕಾರಿ. ನಿಮ್ಮ ಆಂತರಿಕ ಶಕ್ತಿ ಹಾಗೂ ಧೈರ್ಯವನ್ನು ಹೆಚ್ಚಿಸಲು ಶನಿವಾರದ ಪುಣ್ಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 37 ಬಾರಿ ಪಠಿಸಿ. ಬಡವರಿಗೆ ಕಪ್ಪು ಬಟ್ಟೆ, ಕಪ್ಪು ತೊಗರಿಬೇಳೆ ಅಥವಾ ಎಳ್ಳಿನ ಎಣ್ಣೆ ದಾನ ಮಾಡಿ. ಶನಿಗ್ರಹಣ ಕೃಪೆಯನ್ನು ಪಡೆಯಲು ಹಿಂಡು ಅಥವಾ ಅಶಕ್ತರಿಗೆ ಆಹಾರ ದಾನ ಮಾಡಿ. ಶನಿದೇವನ ಸನ್ನಿಧಿಯಲ್ಲಿ ಕಪ್ಪು ಹೂವಿನ ಅರ್ಚನೆ ಮಾಡಿ ಏರಳಾದ ಶಾಂತಿಯನ್ನು ಪಡೆಯಿರಿ. ಅದೃಷ್ಟದ ಸಂಖ್ಯೆ 5. ಈ ದಿನದ ಶಕ್ತಿಯ ಸಂಕೇತವಾದ ಸಂಖ್ಯೆ. ಬುದ್ಧಿಮತ್ತೆ, ಚುರುಕುತನ ಮತ್ತು ತ್ವರಿತ ನಿರ್ಧಾರಗಳ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯನ್ನು ನಂಬಿ ಹೊಸ ಕಾರ್ಯಗಳಲ್ಲಿ ಧೈರ್ಯದಿಂದ ಮುಂದುವರಿಯಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮಗೆ ಶಾಂತಿ, ಸಂತೃಪ್ತಿ ಮತ್ತು ಚೈತನ್ಯ ನೀಡಬಲ್ಲದು. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಉಪಯೋಗದಿಂದ ಮನಃಶಾಂತಿ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ಬೆಳಗ್ಗೆ 11:30 ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ಉನ್ನತ ಫಲಿತಾಂಶ ನೀಡಬಹುದು. ದೇವತಾ ಪೂಜೆ, ಲೆಕ್ಕಪತ್ರ ನಿರ್ವಹಣೆ, ಹೊಸ ನಿರ್ಧಾರಗಳಿಗಾಗಿ ಅತ್ಯಂತ ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ತಮ್ಮ ಸಹಜವಾದ ಸಮತೋಲನ ಬುದ್ಧಿಯನ್ನು ಪ್ರಪಂಚದ ಮುಂದಿಡಬೇಕಾದ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಸೌಮ್ಯತೆ, ನ್ಯಾಯಬುದ್ಧಿ, ಸಮತೋಲಿತ ದೃಷ್ಟಿಕೋನವು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರೆದೊಯ್ಯುತ್ತವೆ. ಕೆಲವೊಮ್ಮೆ ಸುತ್ತಲಿನ ಅಶಾಂತಿ ನಿಮ್ಮ ಮನಸ್ಸನ್ನು ಅಲೆಮಾರಿ ಮಾಡಬಹುದಾದರೂ ನಿಮ್ಮ ಶಾಂತ ಸ್ಥಿತ ಪ್ರಜ್ಞೆಯಿಂದ ಎಲ್ಲಾ ಸನ್ನಿವೇಶಗಳನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಹಳೆಯ ಅಜ್ಞಾತ ಭ್ರಮೆಗಳನ್ನು ದೂರವಿಟ್ಟು ಹೊಸ ದೃಷ್ಟಿಕೋನದಿಂದ ದಿನವನ್ನು ಶುರು ಮಾಡಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಇಂದು ನಿಮ್ಮ ಒಳಜಗತ್ತಿನಲ್ಲಿ ಸ್ವಲ್ಪ ಗಂಭೀರತೆ ಹೆಚ್ಚಬಹುದು, ಆದರೆ ಆತ್ಮಪರಿಶೀಲನೆ ಮತ್ತು ಧ್ಯಾನಕ್ಕೆ ಇದು ಒಳ್ಳೆಯ ಸಮಯ. ಇಂದು ಹೊಸ ಸ್ನೇಹ, ವ್ಯಾಪಾರ ಸಂಬಂಧ ಅಥವಾ ನಿರ್ಣಯಗಳು ಬಹುಮುಖ್ಯವಾಗಬಹುದು. ಆದರೆ ತಾತ್ಕಾಲಿಕ ಪ್ರೇರಣೆಯಿಂದ ತೀರ್ಮಾನಿಸದೆ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ಮುಂದುವರಿಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಮಾಧಾನಪೂರ್ಣ ನಡೆ, ಗಂಭೀರ ಬದ್ಧತೆ ಮತ್ತು ಜವಾಬ್ದಾರಿಯ ಭಾವನೆ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹೆಚ್ಚುವರಿ ಹೊಣೆಗಾರಿಕೆಗಳ ರೂಪದಲ್ಲಿ ಪದೋನ್ನತಿ ಅಥವಾ ನೂತನ ಅವಕಾಶಗಳು ಬಂದು ಹೋಗಬಹುದು. ಅರ್ಜಿದಾರರಿಗೆ ಅಥವಾ ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಪ್ರಸ್ತಾಪಗಳ ಆಮಂತ್ರಣದ ಅವಕಾಶವಿದೆ.
ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಿಮ್ಮ ಧೈರ್ಯ, ಜ್ಞಾನ ಮತ್ತು ಸಮತೋಲನದ ಬುದ್ಧಿಯೇ ನಿಮ್ಮ ಬಲ. ವ್ಯಾಪಾರಿಗಳಿಗೆ ಇಂದು ಬಾಕಿ ಪಾವತಿ ವಸೂಲಾತಿ, ಲೆಕ್ಕಪತ್ರ ಪರಿಶೀಲನೆ ಹಾಗೂ ಹೊಸ ಒಪ್ಪಂದದ ಪ್ರಾರಂಭದ ಯೋಗವಿದೆ. ಆದರೆ ಎಲ್ಲ ವ್ಯವಹಾರಗಳಲ್ಲಿ ಪೂರಕ ದಾಖಲೆಗಳು ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಹೆಚ್ಚು ಸಮತೋಲನ ಹಾಗೂ ಜವಾಬ್ದಾರಿ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳ ಸಂಭವವಿದೆ, ವಿಶೇಷವಾಗಿ ಮನೆ ಮರುಜೋಡಣೆ, ವಾಹನ ಅಥವಾ ವೈದ್ಯಕೀಯ ವ್ಯಯದ ರೂಪದಲ್ಲಿ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆ ಇದೆ. ಆದರೆ ಇಂದು ಹೊಸ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳತ್ತ ಆಕರ್ಷಣೆಯಾಗಬಾರದು. ಸಣ್ಣ ಲಾಭಗಳಿಗೂ ತೃಪ್ತಿ ಪಡುವ ಮನೋಭಾವ ಅಗತ್ಯ. ಹಣಕಾಸಿನ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಅಥವಾ ಆರ್ಥಿಕ ತಜ್ಞರ ಮಾರ್ಗದರ್ಶನವನ್ನು ಸ್ವೀಕರಿಸಿದರೆ ಹೆಚ್ಚು ಲಾಭ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಹೆಚ್ಚು ಜಾಗೃತರಾಗಿ ಇರಬೇಕು. ಸಣ್ಣ ತಲೆನೋವು, ಸ್ನಾಯು ನೋವು ಅಥವಾ ತೂಕದ ಸಮಸ್ಯೆಗಳು ಉಂಟಾಗುವ ಸಂಭವವಿದೆ. ಹದವಾದ ವ್ಯಾಯಾಮ, ಯೋಗ ಮತ್ತು ವಿಶ್ರಾಂತಿಯನ್ನು ಸೇರಿಸಿ ದಿನಚರಿಯಲ್ಲಿ ಪಾಲಿಸಬೇಕು. ಶನಿಗ್ರಹಣ ಶನಿವಾರದ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ದೌರ್ಬಲ್ಯ ಅಥವಾ ನಿರಾಸೆ ಎಚ್ಚರಿಕೆಯಿಂದ ಎದುರಿಸಬೇಕು. ಬಿಸಿಲಿನ ಸಪ್ಪಳದಿಂದ ದೂರವಿದ್ದು ಹೈಡ್ರೇಷನ್ ಕಾಪಾಡಿಕೊಳ್ಳಿ. ಈ ದಿನ ನೀರಿನ ಸೇವನೆ ಹೆಚ್ಚಿಸುವುದು, ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಮತ್ತು ಸಮಯಕ್ಕೆ ಮಿತವಾದ ವಿಶ್ರಾಂತಿ ಪಡೆಯುವುದು ಆರೋಗ್ಯ ಸುಧಾರಣೆಗೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂಯಮ, ಶ್ರದ್ಧೆ ಮತ್ತು ಸಹಾನುಭೂತಿಯ ಅವಶ್ಯಕತೆ ಇದೆ. ಹಿರಿಯರ ಆರೋಗ್ಯದ ಕುರಿತು ಗಮನ ಹರಿಸಿ ಮಕ್ಕಳ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ದಿನ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಹಕಾರ ಮತ್ತು ಆತ್ಮೀಯ ಸಂವಾದಗಳ ಸಮಯ. ನಿಮ್ಮ ಪ್ರೀತಿಯ ಶಬ್ದಗಳು, ಸೌಮ್ಯ ನಡೆ ಮತ್ತು ಸಮಯ ನೀಡುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಸ್ನೇಹಿತರೊಂದಿಗೆ ಸಣ್ಣ ಸಮ್ಮೇಳನ ಅಥವಾ ಕುಟುಂಬ ಸಮಾಗಮದ ಅವಕಾಶಗಳು ಉಂಟಾಗಬಹುದು, ಆದರೆ ಎಲ್ಲ ಚಟುವಟಿಕೆಗಳಲ್ಲಿ ಸಕಾರಾತ್ಮಕತೆ ಉಳಿಸಿಕೊಂಡಿರಬೇಕು. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ವಿಶೇಷ ಪೂಜೆ, ದಾನ ಹಾಗೂ ಜಪ ಮಾಡುವುದರಿಂದ ಮನಸ್ಸಿನ ಭಾರ ತಗ್ಗುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಯೇ ನಮಃ ಎಂಬ ಶನಿಗ್ರಹಣ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಬಟ್ಟೆ ತೊಟ್ಟು ಶನಿದೇವರನ್ನು ಪೂಜಿಸುವುದು ಶ್ರೇಯಸ್ಕರ. ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಮುಕ್ಕಟ್ಟಿನಲ್ಲಿರುವ ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಬಹಳ ಪವಿತ್ರ ಕಾರ್ಯ. ಅದೃಷ್ಟದ ಸಂಖ್ಯೆ 6. 6 ಸಂಖ್ಯೆ ಶುಭತೆಯ, ಸೌಂದರ್ಯದ ಹಾಗೂ ಸಾಮರಸ್ಯದ ಸಂಕೇತ. ಈ ದಿನ ಈ ಸಂಖ್ಯೆಯ ಶಕ್ತಿ ನಿಮಗೆ ಮನಃಶಾಂತಿ, ಸಮತೋಲನ ಹಾಗೂ ಯಶಸ್ಸನ್ನು ನೀಡಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಪುನರುಜ್ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು, ಹಸಿರು ಹೂವಿನ ಅಲಂಕಾರ ಮಾಡುವುದು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಆರ್ಥಿಕ ವ್ಯವಹಾರಗಳು ಅಥವಾ ಸಂಬಂಧಿತ ಮಹತ್ವದ ನಿರ್ಧಾರಗಳು ಸಾಧಕರಾಗಬಹುದು. ಈ ಸಮಯದಲ್ಲಿ ನೀವು ಹೆಚ್ಚು ಚೈತನ್ಯ ಮತ್ತು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸಬಲ್ಲಿರಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಜಗತ್ತಿನಲ್ಲಿ ಸಮತೋಲನ ಸಾಧಿಸಲು ಕೆಲವು ಯತ್ನಗಳನ್ನು ನಡೆಸಬೇಕಾಗಬಹುದು. ನಿಮ್ಮ ಬಾಹ್ಯ ಜಗತ್ತಿಗೆ ಪ್ರಾಮುಖ್ಯತೆ ನೀಡುವ ಸಮಯ. ಕಾರ್ಯಕ್ಷೇತ್ರದಲ್ಲಿ ನೀವು ವಿಶೇಷ ಶ್ರಮವನ್ನು ಹಾಕಿದರೂ ಅದು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತ ಪ್ರಯೋಜನ ನೀಡಬಹುದು. ಆದರೆ ಯಾವುದೇ ನಿರ್ಣಯಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳದೆ ಪೂರ್ಣ ವಿವೇಚನೆಯೊಂದಿಗೆ ಮುಂದುವರಿಯುವುದು ಸೂಕ್ತ. ಇಂದು ನೀವು ಬದಲಾಗುತ್ತಿರುವ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಸ್ವೀಕರಿಸಿ, ಮನೋಸ್ಥಿತಿ ಹಾಳಾಗದಂತೆ ತಾಳ್ಮೆಯಿಂದ ಮುನ್ನಡೆದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹೇಗಾದರೂ ಅನೇಕ ಸಮಸ್ಯೆಗಳು ತಮ್ಮ ಪರಿಹಾರವನ್ನು ಕಂಡುಕೊಳ್ಳುತ್ತವೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸವು ಮತ್ತಷ್ಟು ಉನ್ನತಗೊಳ್ಳಲಿದೆ. ದಿನಾಂತ್ಯದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಸಾಮಾಜಿಕ ಸುತ್ತಲೂ ನಿಮ್ಮ ಸ್ಥಿತಿಯನ್ನು ದೃಢಗೊಳಿಸುವುದಕ್ಕೆ ಇದು ಸೂಕ್ತ ಸಮಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೀವು ಬಹುಶಃ ಯಾವುದೇ ರೀತಿಯ ಸಂಕೋಚದಿಂದ ಮುಕ್ತರಾಗಿರುತ್ತೀರಿ. ಹೊಸ ಉತ್ಸಾಹದಿಂದ ಕಾರ್ಯಗಳನ್ನು ಮುಗಿಸಲು ಬದ್ಧರಾಗಿದ್ದರೂ ಕೆಲವೊಂದು ವೈವಿಧ್ಯಮಯ ತೊಡಕುಗಳು ಎದುರಾಗಬಹುದು. ಆದರೆ ನಿಮ್ಮ ಇಚ್ಛಾಶಕ್ತಿ ಮತ್ತು ನಿರ್ಣಯ ಸಾಮರ್ಥ್ಯವು ನಿಮ್ಮನ್ನು ಸುತ್ತಲೂ ಇರುವ ಸಮಸ್ಯೆಗಳಿಂದ ದೂರವಿಡುತ್ತದೆ. ಹಣಕಾಸಿನ ಚಟುವಟಿಕೆಗಳ ಬಗ್ಗೆ ಹೆಚ್ಚುವರಿ ಮುಚ್ಚುವಿಕೆಯನ್ನು ತಲುಪಿದರೆ ನೀವು ಆದಾಯ ಹೆಚ್ಚಿಸಲು ಉಪಾಯಗಳನ್ನು ಕಂಡುಕೊಳ್ಳುವ ಅವಕಾಶವೂ ಇದೆ. ದೈನಂದಿನ ಕೆಲಸಗಳಲ್ಲಿ ಹೊಸ ಸಲಹೆಗಳನ್ನು ಸ್ವೀಕರಿಸಲು ಇದು ಸೂಕ್ತ ಸಮಯ.
ವ್ಯಾಪಾರಿಗಳಿಗೆ ಇಷ್ಟಾರ್ಥದ ಬದ್ಧತೆ ಹಾಗೂ ಇತ್ತೀಚಿನ ಯೋಜನೆಗಳು ನಿಕಟವಾಗಿ ಪ್ರಗತಿಯಾಗಬಹುದು. ಆದರೆ ನಿಮ್ಮ ಗ್ರಾಹಕರೇ ಅಥವಾ ಸಪ್ಲೈಯರ್ಸ್ನೊಂದಿಗೆ ಸರಿಯಾದ ಸಹಕಾರವನ್ನು ರೂಪಿಸುವುದೇ ನಿಮ್ಮ ದೊಡ್ಡ ಜಯವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಅತಿಯಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ನಿಮ್ಮ ಹಣಕಾಸು ಯೋಜನೆಗಳನ್ನು ಸಮತೋಲಿತವಾಗಿ ನಿರ್ವಹಿಸುವುದು ಮುಖ್ಯ. ಎಚ್ಚರಿಕೆಯಿಂದ ಖರ್ಚುಗಳನ್ನು ನಿರ್ವಹಿಸಿದರೆ ನೀವು ಆರ್ಥಿಕ ಮುನ್ನುಗ್ಗನ್ನು ಅನುಭವಿಸಬಹುದು. ಹಣಕಾಸು ಸಂಬಂಧಿತ ಚಟುವಟಿಕೆಗಳಲ್ಲಿ ಕೆಲವು ತಾತ್ಕಾಲಿಕ ವ್ಯತ್ಯಯಗಳಾಗಬಹುದು. ಹೀಗಾಗಿ ಗೂಡು ಅಥವಾ ಲೋನ್ಗಳ ತೀರ್ಮಾನಗಳನ್ನು ಮುಂದೂಡಲು ಸಾಧ್ಯವಿರುವುದನ್ನು ಪರಿಗಣಿಸಿ. ಹಳೆಯ ಸಾಲಗಳನ್ನು ಪಾವತಿಸುವಲ್ಲಿ ಯಶಸ್ಸು ಕಾಣಬಹುದು, ಆದರೆ ಹೆಚ್ಚಿನ ಬಡ್ಡಿದರಗಳು ಅಥವಾ ಋಣದ ಬದಲಾವಣೆಯನ್ನು ತಪ್ಪಿಸಬೇಕಾಗುತ್ತದೆ. ನೀವು ಯಾವುದೇ ಹೂಡಿಕೆ ಅಥವಾ ಹಣಕಾಸು ನಿಗದಿಗಳನ್ನು ಮರುಪರಿಶೀಲನೆ ಮಾಡಿದರೆ ಅದು ನಿಮ್ಮ ಲಾಭದಾಯಕತೆಯನ್ನು ಹೆಚ್ಚಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನೀವು ಇತ್ತೀಚೆಗೆ ಅನುಭವಿಸಿದ್ದ ಚಲನೆಯ ಅವ್ಯವಸ್ಥೆ ಒಂದರ ನಂತರ ಮನಸ್ಸಿನಲ್ಲಿ ಹೊಸ ಬೆಳವಣಿಗೆಗಳನ್ನು ಎದುರಿಸಬೇಕಾಗುತ್ತದೆ. ದೇಹದ ಸಂವೇದನೆಗಳಲ್ಲಿ ಸ್ವಲ್ಪ ಅಸ್ವಸ್ಥತೆ ಅಥವಾ ನೋವು ಇದ್ದರೂ ನೀವು ಹೆಚ್ಚು ವಿಶ್ರಾಂತಿ, ಸರಿಯಾದ ಆಹಾರ ಹಾಗೂ ಪರಿಪೂರ್ಣ ಶಕ್ತಿ ನಿರ್ವಹಣೆಯನ್ನು ಗಮನಹರಿಸಿದರೆ ಅವು ಚಿಂತೆಯ ವಿಷಯವಿಲ್ಲ. ನೀವು ಇಂದು ಸನ್ನದ್ಧತೆ ಮತ್ತು ವಿಶ್ರಾಂತಿ ಕ್ರಮಗಳನ್ನು ಅನುಸರಿಸುವುದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಹೆಚ್ಚುವರಿ ಶಕ್ತಿ ಪಡೆಯುತ್ತವೆ. ಹೊತ್ತ ಒತ್ತಡವನ್ನು ನಿವಾರಣೆಗೆ ಸರಿಯಾದ ಸಮಯವೇ ಇದು. ಆರೋಗ್ಯಕ್ಕಾಗಿ ಚಹಾ, ಕಾಫಿ ಅಥವಾ ಇತರ ತೀವ್ರ ವಸ್ತುಗಳನ್ನು ಜೋಪಾನವಾಗಿ ಸೇವಿಸಿ ಅನೇಕ ಚಟುವಟಿಕೆಗಳನ್ನು ಸಮತೋಲಿತವಾಗಿ ನಿರ್ವಹಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೀವು ಹಿಂಜರಿಯುಟ್ಟ ಸಂವಾದಗಳನ್ನು ತಪ್ಪಿಸಲು ಪ್ರಯತ್ನಿಸುವುದರಿಂದ ಇವು ಉತ್ತಮ ಪ್ರಗತಿಯನ್ನು ಕಂಡುಹಿಡಿಯುತ್ತದೆ. ಇಂದು ಹಳೆಯ ವಿಷಯಗಳ ಕುರಿತು ಚರ್ಚೆ ಮಾಡುತ್ತೀರಿ, ಆದರೆ ನಿಮ್ಮ ವಿಷಯಗಳಲ್ಲಿ ಗಂಭೀರತೆ ಹೆಚ್ಚಿದರೆ ಉತ್ತಮ ಪರಿಹಾರಗಳನ್ನು ಪಡೆಯಬಹುದು. ವೈವಾಹಿಕ ಜೀವನದಲ್ಲಿ ಜೋಡಿ ನಡುವೆ ಹೊಸ ಪ್ರಪಂಚವನ್ನು ತಲುಪಲು ಸಾಮಾನ್ಯವಾಗಿ ಉತ್ತಮ ಸಮಯವಿದು, ಆದರೆ ಕೆಲವೊಮ್ಮೆ ನಿರ್ಧಾರಗಳನ್ನು ತ್ವರಿತವಾಗಿ ಕೈಗೊಳ್ಳಬೇಡಿ. ಸಂಗಾತಿಯೊಂದಿಗೆ ಸಮಯ ಕಳೆದರೆ ಬಾಂಧವ್ಯ ಸದೃಢಗೊಳ್ಳುತ್ತದೆ. ಹೆಚ್ಚು ಪ್ರಾಮುಖ್ಯತೆ ನೀಡಬೇಕಾದರೂ ಮಕ್ಕಳ ಶಿಕ್ಷಣ ಮತ್ತು ಅದರ ಯೋಜನೆಗಳಿಗೆ ಅದು ಉತ್ತಮ ಸಮಯ. ವೀಕ್ಷಕರೇ, ನೀವು ಇಂದು ನಿಮಗೆ ಧ್ಯಾನ ಅಥವಾ ಮನಸ್ಸನ್ನು ಶಾಂತಪಡಿಸುವ ಮುಂಜಲು ಭಾವನೆಗಳನ್ನು ಅನುಸರಿಸಬಹುದು. ಇವು ಶಾಸ್ತ್ರೀಯ ಧ್ಯಾನ ಪದ್ಧತಿ ಅಥವಾ ಪೂಜಾ ಕಾರ್ಯಗಳನ್ನು ಮಾಡುವ ಮೂಲಕ ಧೈರ್ಯವನ್ನು ಮತ್ತು ಭರವಸೆಗಳನ್ನು ಪಡೆಯಬಹುದು. ಓಂ ನಮಃ ಶಿವಾಯ ಈ ಮಂತ್ರವನ್ನು 20 ಅಥವಾ 40 ಬಾರಿ ಜಪಿಸುವುದರಿಂದ ನಿಮ್ಮ ಆತ್ಮದ ಶಕ್ತಿ ಹೆಚ್ಚುತ್ತದೆ. ಪೂಜೆಯ ಮೂಲಕ ಶಾಂತಿಯ ಅನುಭವವನ್ನು ಪಡೆಯಲು ಶಿರೋವಿದು ಕಪ್ಪು ಬಟ್ಟೆ ಧರಿಸಿ ಋಣಾತ್ಮಕ ಚಟುವಟಿಕೆಗಳಿಂದ ದೂರವಿರುವುದು ಉತ್ತಮ. ಅದೃಷ್ಟದ ಸಂಖ್ಯೆ 9. 9 ಸಂಖ್ಯೆ ಅನೇಕ ಧಾರ್ಮಿಕ ಹಾಗೂ ಲೌಕಿಕ ಬಲವನ್ನು ಪ್ರತಿಬಿಂಬಿಸುತ್ತದೆ. ಇದು ಇನ್ನೂ ಪ್ರಗತಿ, ಉತ್ಕರ್ಷಣೆ ಮತ್ತು ಅವಿಭಾಜ್ಯತೆಯ ಸಂಕೇತವಾಗಿದೆ. ಇವತ್ತಿನ ದಿನವು ಈ ಸಂಖ್ಯೆಯ ದಯೆಯಿಂದ ತುಂಬಿದೆ. ಇದು ಉತ್ತಮ ಬದಲಾವಣೆಗೆ ದಾರಿ ಹೊತ್ತಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಉತ್ಸಾಹ ಹಾಗೂ ನಿರ್ಣಯಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ದಿನ ಕೆಂಪು ಬಣ್ಣವನ್ನು ನಿಮ್ಮ ಆಚರಣೆಗಳಲ್ಲಿ, ಉಡುಪುಗಳಲ್ಲಿ ಅಥವಾ ಸುತ್ತಲೂ ಧರಿಸುವುದರಿಂದ ಹೊಸ ಶಕ್ತಿಯ ಅನುಭವವನ್ನು ಪಡೆಯಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆರವರೆಗೆ. ಈ ಸಮಯದಲ್ಲಿ ನಿಮಗೆ ಹಲವು ರೀತಿಯ ದೈವಿಕ ಪ್ರಭಾವಗಳು ಹೊತ್ತಿರುತ್ತವೆ. ಹೊಸ ಆರಂಭಗಳನ್ನು ಹಾಕಲು, ಭಾವನಾತ್ಮಕವಾಗಿ ಸಂತೋಷವನ್ನು ಕಂಡುಕೊಳ್ಳಲು ಮತ್ತು ಪ್ರಗತಿ ಕಂಡುಹಿಡಿಯಲು ಇದು ಅತ್ಯುತ್ತಮ ಸಮಯ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯ ಸಂಕೇತಗಳು ಕಾಣಿಸಬಹುದು. ಕೆಲವೊಮ್ಮೆ ಅಜಾಗರೂಕತೆ ಅಥವಾ ದೈವಿಕ ದಿವ್ಯತೆಗಳಿಂದ ಮುಕ್ತಲಾಗಿ ನಿಮ್ಮ ದೃಷ್ಟಿಕೋನಗಳನ್ನು ಸರಿದೂಗಿಸಬೇಕಾಗುತ್ತದೆ. ಹೊರಗೊಮ್ಮಲು ಹೋರಾಟಗಳು ಅಥವಾ ಅನೇಕ ವ್ಯತ್ಯಯಗಳಿಂದ ನಿಮ್ಮ ಮನಸ್ಸು ಮುಚ್ಚಿಕೊಳ್ಳಬಹುದು. ಆದರೆ ನೀವು ಧೈರ್ಯದಿಂದ ಕಾರ್ಯನಿರ್ವಹಿಸಿದರೆ ಈ ದಿನವು ನಿಮ್ಮ ಪಾಲಿಗೆ ದೊಡ್ಡ ಅವಕಾಶಗಳನ್ನು ನೀಡಬಹುದು. ನೀವು ನಿಮ್ಮ ಗುರಿಯನ್ನು ತಲುಪಲು ತಂತ್ರಗಳನ್ನು ರೂಪಿಸುವುದರ ಜೊತೆಗೆ ಅನೇಕ ಹೊಸ ಯತ್ನಗಳನ್ನು ಹಾಕಲು ಪ್ರಯತ್ನಿಸಬೇಕಾಗಬಹುದು. ನಿಮ್ಮ ಶಕ್ತಿಯನ್ನು ಯಾವುದೇ ಹೋಲಿಕೆಯಲ್ಲಿ ಪ್ರತ್ಯಕ್ಷಪಡಿಸಿಕೊಳ್ಳುವ ಸಮಯ ಇದಾಗಿದೆ. ಇತರರೊಡನೆ ಸಂಬಂಧಗಳನ್ನು ಮತ್ತಷ್ಟು ದೀರ್ಘಗೊಳಿಸಲು ವಿಚಾರಗಳ ಕುರಿತು ಸ್ಪಷ್ಟತೆಗಾಗಿ ವಿಚಾರ ಮಂಥನಕ್ಕೆ ಪ್ರಾಧಾನ್ಯವನ್ನು ನೀಡಲು ಇದು ಉತ್ತಮ ಸಮಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ನೀವು ಈಗಾಗಲೇ ಪ್ರಯತ್ನಿಸುತ್ತಿರುವ ಉದ್ದೇಶಗಳನ್ನು ಇನ್ನಷ್ಟು ಬಲಪಡಿಸಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಅನುಭವಗಳನ್ನು, ನೈಪುಣ್ಯಗಳನ್ನು ಬೆಳೆಸಿಕೊಂಡು ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಲು ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸಲು ನೀವು ನಿಮಗೆ ಬೇಕಾದ ಮಾರ್ಗವನ್ನು ಹುಡುಕಬಹುದು.
ಆದರೆ ಯಾರಾದರೂ ನಿಮ್ಮ ಕಾರ್ಯವನ್ನು ಪ್ರಶ್ನಿಸುವುದರಿಂದ ಆತನೊಂದಿಗೆ ಸಮಾಲೋಚನೆ ಮಾಡುವುದು ಉತ್ತಮ. ಇದು ನಿಮ್ಮನ್ನು ಯಶಸ್ವಿಗೆ ತಲುಪಿಸಲು ಸಹಾಯಕವಾಗಲಿದೆ. ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಹಿತವೃದ್ಧಿಯನ್ನು ಅನುಭವಿಸಲು ನೀವು ಕೆಲವು ಹೊಸ ಹೂಡಿಕೆಗಳಿಂದ ಪ್ರಯೋಜನಗಳನ್ನು ಪಡೆಯಬಹುದು. ಧನವನ್ನು ಸಮರ್ಥವಾಗಿ ನಿರ್ವಹಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೂ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವುದೇ ಎಚ್ಚರಿಕೆ ಹೊರತಾಗಿ ಸತತವಾಗಿ ಮುಂದುವರಿಯುವುದು ನೀವು ಸುರಕ್ಷಿತ ಹಂತಗಳನ್ನು ನೋಡಬಹುದು. ವ್ಯಾಪಾರಗಳಲ್ಲಿ ಹೊಸ ಗ್ರಾಹಕರ ಅಥವಾ ಸಹಯೋಗಿಗಳೊಂದಿಗೆ ಉತ್ತಮ ಒಪ್ಪಂದಗಳನ್ನು ಸಂಪಾದಿಸಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ವಿಶ್ಲೇಷಣಾ ದೃಷ್ಟಿಕೋನಗಳು ನಿಮ್ಮನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಪ್ರೇರೇಪಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸುಗಳಲ್ಲಿ ಯಾವುದೇ ತುರ್ತು ಅವಶ್ಯಕತೆಗಳನ್ನು ಪ್ರತ್ಯಕ್ಷಪಡಿಸಿದರೆ ಆ ಅವಶ್ಯಕತೆಗಳನ್ನು ಸರಿಯಾಗಿ ನೆನೆಸಿಕೊಂಡು ಖರ್ಚುಗಳನ್ನು ನಿಭಾಯಿಸಿ. ಆದರೆ ನೀವು ಸಮರ್ಪಕ ಹೂಡಿಕೆಯಲ್ಲಿ ತಾವು ಎದುರಿಸಬಹುದಾದ ಯಾವುದೇ ಸಂಕೋಚಗಳನ್ನು ಗಮನಿಸಿ ಹೊರಗೊಮ್ಮಲು ಅತಿಯಾಗಿ ಹೂಡಿಕೆ ಮಾಡದೆ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಹಣಕಾಸು ಚಟುವಟಿಕೆಗಳಲ್ಲಿ ಗುರುತಿಸುವುದಕ್ಕೆ ಕೆಲವೊಮ್ಮೆ ಅನಿವಾರ್ಯ ಸಂಪನ್ಮೂಲಗಳನ್ನು ಮಾರ್ಪಡಿಸುವುದು ಅಥವಾ ಬೇಲಿ ಹಾಕುವುದು ಅಗತ್ಯವಾಗಿದೆ. ಆದ್ದರಿಂದ ಇಂದು ಹೊತ್ತ ಒತ್ತಡಗಳನ್ನು ನಿವಾರಿಸುವಂತಹ ಅನುಕೂಲಕಾರಿಯಾಗಿರುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನಿಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುವ ಯಾವುದೇ ಚಲನಾತ್ಮಕ ವ್ಯತ್ಯಯಗಳನ್ನು ನಿಭಾಯಿಸಲು ನೀವು ಮೊದಲು ವಿಶ್ರಾಂತಿ ಮತ್ತು ಸೂಕ್ತ ಆಹಾರ ನಿಯಮಗಳನ್ನು ಅನುಸರಿಸಿ. ಒತ್ತಡ ಮತ್ತು ಕೆಮ್ಮು, ದೇಹದ ಬಲಹೀನತೆ ಅಥವಾ ಹೆಚ್ಚುವರಿ ತೂಕ ಸಮಸ್ಯೆಗಳನ್ನು ತಪ್ಪಿಸಲು ಸರಿಯಾದ ಸಮತೋಲನವನ್ನು ಸಾಧಿಸುವುದು ಮುಖ್ಯ. ನೀವು ಹೆಚ್ಚು ಜಾಗೃತೆಯೊಂದಿಗೆ ನಿಮ್ಮ ದಿನಚರಿಯನ್ನು ಅನುಸರಿಸದಿದ್ದರೆ ನಿಮಗೆ ಸಹಜವಾಗಿ ಉತ್ಕರ್ಷಣೆ ದೊರಕುತ್ತದೆ. ಸಾಯಂಕಾಲ ಅಥವಾ ಮಧ್ಯಾಹ್ನದವರೆಗೆ ಹೆಚ್ಚಿನ ಶಕ್ತಿ ಲಾಭವನ್ನು ಪಡೆಯಲು ಉತ್ತಮ ಕಾಲಾವಧಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ವ್ಯವಹಾರಗಳಲ್ಲಿ ಕೆಲವೊಮ್ಮೆ ಬಾಕಿ ಉಳಿದ ವಿಷಯಗಳನ್ನು ನೀವು ಪರಿಹರಿಸಬೇಕಾಗಬಹುದು. ಸಂಬಂಧಗಳಲ್ಲಿ ಕೆಲವು ಬುದ್ಧಿವಂತಿಕೆ, ತರಬೇತಿ ಅಥವಾ ಹೇಳಿಕೆಗಳನ್ನು ತಲುಪಿಸಲು ನೀವು ಹೆಚ್ಚು ಸಂವೇದನಾಶೀಲವಾಗಿ ಇದ್ದರೆ ಇವು ಹೆಚ್ಚು ಸರಾಗವಾಗಿ ನಡೆಯುತ್ತವೆ. ಆದರೆ ನಿಮಗೆ ಯಾವುದು ತೀವ್ರ ಪ್ರಾಮುಖ್ಯತೆ ಪಡೆದಿದ್ದರೂ ಅದನ್ನು ಹಿಂಜರಿಯುವ ಅಥವಾ ನಿರ್ಲಕ್ಷಿಸುವುದರಿಂದ ಯಾವುದೇ ಉದ್ವಿಗ್ನತೆಗಳಿಂದ ತಪ್ಪಿಸಲು ಯತ್ನಿಸಿ. ಪರಿವಾರ ಸದಸ್ಯರೊಂದಿಗೆ ತಾವು ವ್ಯಕ್ತಿತ್ವವನ್ನು ಚರ್ಚಿಸಿದಾಗ ಹೊಸ ಒಪ್ಪಂದಗಳನ್ನು ಸಹ ಬಿಡಬಹುದು. ವೈವಾಹಿಕ ಸಂಬಂಧಗಳಲ್ಲಿ ಕೆಲವು ಸುಂದರ ಕ್ಷಣಗಳನ್ನು ಹಂಚಿಕೊಳ್ಳುವುದು ಉತ್ತಮ, ಆದರೆ ತಪ್ಪಿದ ಸೂಚನೆಗಳನ್ನು ದೃಷ್ಟಿಯಲ್ಲಿಡುವುದು ಉತ್ತಮ. ವೀಕ್ಷಕರೇ, ಇಂದು ನೀವು ಧೈರ್ಯ, ಆಸಕ್ತಿಯು ಹಾಗೂ ಸ್ವತಂತ್ರತೆಯೊಂದಿಗೆ ಸುಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೀವು ನಮ್ಮ ಅಂತರ್ಜಾಲ ಯೋಜನೆಗಳಲ್ಲಿ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಹೊಸ ಬೆಳವಣಿಗೆಗಳನ್ನು ಅನುಭವಿಸಬಹುದು. ಆದರೆ ಧ್ಯಾನ, ಶಾಂತಿ ಅಥವಾ ಹವ್ಯಾಸಗಳನ್ನು ಪಾಲಿಸುವುದು ನೀವು ಹಿಂದಿನವರೆಗೆ ಕೈಗೊಂಡ ಕಾರ್ಯಗಳಿಂದ ಉತ್ತಮವಾಗಿ ಸಾಗುವುದಕ್ಕೆ ನಿಮಗೆ ನೆರವಾಗುತ್ತದೆ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 20 ಬಾರಿ ಉಚ್ಚಾರಿಸುವುದರಿಂದ ದೈವಿಕ ಶಕ್ತಿ ನಿಮ್ಮಲ್ಲಿ ಸ್ಥಿರವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. 6 ಸಂಖ್ಯೆ ಸದೃಢತೆ, ಹಿತಚಿಂತೆ ಮತ್ತು ಕುಟುಂಬದ ಸಂಕೇತವಾಗಿದೆ. ಈ ದಿನ ಈ ಸಂಖ್ಯೆ ನಿಮ್ಮನ್ನು ಪ್ರಗತಿಪಥದ ಕಡೆ ಕರೆದುಕೊಂಡು ಹೋಗುತ್ತದೆ. ಗುರುತುಪಡಿಸುವುದಕ್ಕೆ ಇದು ಸೂಕ್ತ ಸಮಯ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಹಾರ್ಮೋನಿ, ಪ್ರಪಂಚದಲ್ಲಿ ಸಮತೋಲನದ ಸಂಕೇತವಾಗಿದೆ. ಈ ಬಣ್ಣವನ್ನು ಧರಿಸುವುದರಿಂದ ನಿಮ್ಮ ಅನಾವಶ್ಯಕ ವಿಚಾರಗಳು ಸುಧಾರಿತವಾಗುತ್ತವೆ. ಇದನ್ನು ನಿಮ್ಮೊಂದಿಗೆ ಹತ್ತಿರವಿಟ್ಟುಕೊಂಡರೆ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಶಕ್ತಿಯ ವೃದ್ಧಿ, ಸೃಜನಾತ್ಮಕತೆಯ ಉತ್ಕರ್ಷಣೆ ಇದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹೂಡಿಕೆಗೆ ಸಂಬಂಧಿಸಿದ ತೀರ್ಮಾನಗಳನ್ನು ತಲುಪಿಸಲು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಂವಾದವನ್ನು ಚರ್ಚಿಸಲು ಇದೊಂದು ಸೂಕ್ತ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚುವರಿ ಬೆಳವಣಿಗೆಯಾದು ತಾವು ನಿಮ್ಮ ಗುರಿಯನ್ನು ತಲುಪುವಲ್ಲಿ ಇನ್ನಷ್ಟು ಶಕ್ತಿ ನೀಡಬಹುದು. ಇತರರೊಂದಿಗೆ ನಿಮ್ಮ ಮಾತುಗಳನ್ನು, ನಂಬಿಕೆಯನ್ನು, ಸಮರ್ಥತೆಯನ್ನು ಸರಿಯಾಗಿ ಹರಡಲು ನೀವು ಕೊನೆಯವರೆಗೆ ಯತ್ನಿಸಬೇಕಾಗುತ್ತದೆ. ಹೊಸ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ ಇದು ಉತ್ತಮ ಸಮಯವಾಗಿದೆ. ನಿಮ್ಮ ದಿಟ್ಟತನ ಮತ್ತು ಧೈರ್ಯದಿಂದ ಈ ದಿನವನ್ನು ಉತ್ತಮವಾಗಿ ಕೈಮುಗಿಯಲು ಸಾಧ್ಯವಿದೆ. ಆದರೂ ಕೆಲವು ಸಂಬಂಧಗಳಲ್ಲಿ ದೂರವಿದ್ದು ಇತರರೊಂದಿಗೆ ಸರಿಯಾದ ಸಮಾಲೋಚನೆ ಮಾಡುವುದು ಮುಖ್ಯವಾಗಿದೆ. ಈ ಸಮಯದಲ್ಲಿ ನೀವು ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸಿದರೂ ಕೆಲವೊಮ್ಮೆ ಅನಾವಶ್ಯಕ ಒತ್ತಡವನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ವೃತ್ತಿಯಲ್ಲಿ ನೀವು ಮುಂದುವರಿದ ಕಾರ್ಯಗಳನ್ನು ಗಟ್ಟಿಯಾಗಿ ಪೂರ್ಣಗೊಳಿಸಬಹುದು. ಆದರೆ ನೀವು ಉಳಿತಾಯ ಮತ್ತು ಸಮಯವನ್ನು ಪ್ರಜ್ಞೆಪೂರ್ವಕ ನಿರ್ವಹಣೆ ಮಾಡುತ್ತೀರಿ.
ತಕ್ಷಣವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಗಮನವಿರಬೇಕು. ಈ ಸಮಯದಲ್ಲಿ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಂಡು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಯಶಸ್ಸು ನಿಮ್ಮ ಕೈಗೆ ಬರುತ್ತದೆ. ಹಣಕಾಸು ಚಟುವಟಿಕೆಗಳಲ್ಲಿ ನೀವು ಧ್ಯಾನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಉತ್ತಮ ಪರಿಣಾಮಗಳನ್ನು ಕಂಡುಕೊಳ್ಳಬಹುದು. ನೀವು ಮೌಲ್ಯಮಾಪನವನ್ನು ಎಚ್ಚರಿಕೆಯಿಂದ ನಡೆಸಿದರೆ ಕೊನೆಯವರೆಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು. ವ್ಯವಹಾರದಲ್ಲಿ ಹೊಸ ಗುರಿಗಳನ್ನು ಯೋಜನೆಗಳನ್ನು ರೂಪಿಸುವುದಕ್ಕೆ ಇದು ಉತ್ತಮ ಸಮಯವಾಗಿದೆ. ಸಹೋದ್ಯೋಗಿಗಳು, ಗ್ರಾಹಕರು ಅಥವಾ ಹೊಸ ಸಹಯೋಗಿಗಳನ್ನು ಸೇರಿಸಲು ನಿಮ್ಮ ಪ್ರಜ್ಞೆ ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಚಟುವಟಿಕೆಗಳಲ್ಲಿ ಜಾಗೃತಿ ಪ್ರದರ್ಶಿಸಿದರೆ ನೀವು ಯಶಸ್ಸುಗಳನ್ನು ಕಂಡುಕೊಳ್ಳಬಹುದು. ಧನವನ್ನು ಸರಿಯಾಗಿ ನಿರ್ವಹಿಸಿದರೆ ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಬೆಳವಣಿಗೆ ಕಾಣಬಹುದು. ಆದರೆ ಹೆಚ್ಚಿನ ಹೂಡಿಕೆಗಳಲ್ಲಿ ಗಮನ ಹರಿಸಬೇಕಾಗಿದೆ. ಯಾವುದೇ ಬಿಗಿ ಕಾಲ್ಪನಿಕ ಹೂಡಿಕೆಯಲ್ಲಿ ತಡ ಮಾಡಿದರೆ ದಾರಿ ತಪ್ಪಬಹುದು. ನೀವು ಉತ್ತಮ ಅವಕಾಶಗಳನ್ನು ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡಿದರೆ ನಿಮಗೆ ಹೆಚ್ಚು ಲಾಭವಾಗಬಹುದು. ನಿಮ್ಮ ಹಣಕಾಸುಗಳನ್ನು ವಿಚಾರದಿಂದ ನಿಯಂತ್ರಿಸಿ ಹೊಸ ಬಿಸಿನೆಸ್ ಅಥವಾ ಉದ್ಯಮದಲ್ಲಿ ಅದೃಷ್ಟವನ್ನು ಪ್ರಕ್ರಿಯೆಯಲ್ಲಿ ಹೊಂದಲು ಇದು ಉತ್ತಮ ಸಮಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿರುವ ಯಾವುದೇ ತೊಡಕುಗಳನ್ನು ಪರಿಹರಿಸಲು ಇದೊಂದು ಉತ್ತಮ ಸಮಯವಾಗಿದೆ. ನಿಮ್ಮ ದೇಹದಲ್ಲಿ ಯಾವ ರೀತಿಯ ತೂಕ ಹೆಚ್ಚಳವಿದೆಯಾದರೂ ಅದನ್ನು ಸರಿಹೊಂದಿಸಲು ನೀವು ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಯನ್ನು ಮಾಡಲು ಪ್ರಯತ್ನಿಸಬಹುದು. ಯಥಾಸ್ಥಿತಿಯಲ್ಲಿ ಮುಂದುವರಿಯುವ ಬದಲು ನೀವು ಹೆಚ್ಚು ಜಾಗ್ರತೆ ತೋರುತ್ತಿದ್ದರೆ ನಿಮ್ಮ ಆರೋಗ್ಯ ಸಾಧನೆಯಲ್ಲಿಯೂ ಉತ್ತಮ ಪ್ರಗತಿ ಕಾಣಬಹುದು. ಆರೋಗ್ಯದ ದೃಷ್ಟಿಕೋನದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನಿಮ್ಮ ಆರೋಗ್ಯವನ್ನು ಪ್ರಾಮುಖ್ಯತೆಯೊಂದಿಗೆ ನೋಡಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ. ನೀವು ಧ್ಯಾನ, ಯೋಗ ಅಥವಾ ಸರಿಯಾದ ಆಹಾರ ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ದೇಹದಲ್ಲಿ ವಿಶೇಷ ಶಕ್ತಿ ಪ್ರದರ್ಶಿಸುವುದು ಸಾಧ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸಂಬಂಧಗಳಲ್ಲಿ ನೀವು ಹೆಚ್ಚು ಸ್ವಚ್ಛನ ಮನೋಭಾವವನ್ನು ತಲುಪಬಹುದು. ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಮನೋವೈಕಲ್ಯದಿಂದ ಸಂಬಂಧಗಳನ್ನು ಸುಧಾರಿಸಲು ಸಮಯವಿದೆ. ಅನೇಕ ಸಂದರ್ಭದಲ್ಲಿ ನೀವು ಮನೆಯ ಕಾರ್ಯಗಳ ಕಡೆ ಗಮನ ಹರಿಸಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಒಪ್ಪಂದಗಳನ್ನು ಸಾಧಿಸಬಹುದು. ನೀವು ಮನೆಯ ಸದಸ್ಯರೊಂದಿಗೆ ಸಮಯ ಕಳೆಯುವ ಮೂಲಕ ನಿಮ್ಮ ಬಾಂಧವ್ಯದ ಮೇಲೆ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. ಆದರೆ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಯಾವುದೇ ಪ್ರಗತಿ ಹೊಂದಲು ಸರಿಯಾದ ಸಮಯದಲ್ಲಿ ಸಮಸ್ಯೆಗಳನ್ನು ಮುಕ್ತಾಯಗೊಳಿಸುವುದು ಮುಖ್ಯವಾಗಿದೆ. ವೀಕ್ಷಕರೇ, ನೀವು ಆಧ್ಯಾತ್ಮಿಕವಾಗಿ ಹೆಚ್ಚು ಶಕ್ತಿಯನ್ನು ಅನುಭವಿಸುವುದರಿಂದ ನಿಮ್ಮ ಮಾರ್ಗವನ್ನು ಕಲಿತವು ಎಂದು ಅನಿಸುವುದು ಬಹುಮಾನವಾಗಿದೆ. ನೀವು ಜೀವನವನ್ನು ಧೈರ್ಯದಿಂದ ಎದುರಿಸುತ್ತಿದ್ದೀರಿ, ಅದರಿಂದ ನಿಮಗೆ ಹೊಸ ಬೆಳವಣಿಗೆಗಳು ಕಾಣಿಸಬಹುದು. ಅಲ್ಲದೆ ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಧೈರ್ಯ, ವಿಚಾರಮಗ್ನತೆ ಮತ್ತು ವಿವೇಕದ ಪ್ರಯೋಗಗಳನ್ನು ಮೆಚ್ಚಿಸಬೇಕು. ಓಂ ದೇಯಮಯಿ ಪ್ರಣಮ್ಯ ಎಂಬ ಮಂತ್ರವನ್ನು 101 ಬಾರಿ ಉಚ್ಚಾರಿಸುವುದರಿಂದ ದೈವಿಕ ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 4. 4 ಸಂಖ್ಯೆ ನಿಮಗೆ ಶಕ್ತಿ, ಸ್ಥಿರತೆ ಮತ್ತು ನಿರ್ಧಾರಿಕತೆಯನ್ನು ನೀಡುತ್ತದೆ. ಇವತ್ತು ಈ ಸಂಖ್ಯೆ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಉತ್ತಮ ಪ್ರಗತಿಯನ್ನು ತಲುಪಲು ಸಹಾಯಕವಾಗಲಿದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ ಮತ್ತು ಶಕ್ತಿಯ ಸಂಕೇತವಾಗಿದೆ. ಈ ಬಣ್ಣವನ್ನು ಧರಿಸುವುದರಿಂದ ನಿಮ್ಮ ಆಶಯಗಳು ಸಾಧನೆಗೆ ಹೋಗುತ್ತವೆ. ಕಾರ್ಯಗಳಲ್ಲಿ ಹೆಚ್ಚು ಒತ್ತಡದಿಂದ ಹೊರಬರುವುದಕ್ಕೆ ಇದು ಸಹಾಯಕವಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ನೀವು ಹೊಸ ಕಾರ್ಯಗಳನ್ನು ಆರಂಭಿಸಬಹುದು. ನಿಮ್ಮ ಶಕ್ತಿ ಮತ್ತು ಸೃಜನಾತ್ಮಕತೆಯು ಹೆಚ್ಚಾಗುವ ಸಮಯ ಇದು. ನಿಮ್ಮ ಪ್ರಗತಿಗೆ ನೆರವಾಗುವ ಸಮಯವಾಗಿ ಬಳಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ವಿಚಾರಗಳಿಗೆ ಮತ್ತಷ್ಟು ದೈವಿಕ ಅನುಕೂಲತೆ ದೊರಕಬಹುದು. ನೀವು ಸದಾ ಹೊಸ ಆವಿಷ್ಕಾರಗಳನ್ನು, ಸೃಜನಾತ್ಮಕ ತಂತ್ರಗಳನ್ನು ಅನ್ವಯಿಸಲು ಯತ್ನಿಸುವುದರಿಂದ ನಿಮ್ಮ ದೃಷ್ಟಿಕೋನ ಮತ್ತಷ್ಟು ವಿಸ್ತಾರಗೊಳ್ಳಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಉತ್ಸಾಹವನ್ನು, ಶಕ್ತಿಯನ್ನು ಹಾಗೂ ಜ್ಞಾನವನ್ನು ಒತ್ತಾಯಿತವಾಗಿ ಅಭಿವೃದ್ಧಿಪಡಿಸಲು ಬಹುಮಾನವಾಗಿ ಪ್ರಯತ್ನಿಸಬಹುದು. ನಿಮ್ಮ ಜ್ಞಾನದಲ್ಲಿ ಎಷ್ಟೇ ಹೆಚ್ಚಿನ ಬೆಳವಣಿಗೆ ಆಗಿದ್ದರೂ ಇನ್ನು ಮುಂದೆ ನೀವು ಸಾಧಿಸಲು ಇಚ್ಛಿಸುವಷ್ಟು ಸಾಧ್ಯತೆಗಳಿವೆ. ನೋಡಿದರೆ ಕೆಲವೊಮ್ಮೆ ನಿಮ್ಮ ಕಣ್ಗಳಲ್ಲಿ ಬಲಹೀನತೆ ಅಥವಾ ಸಂಕೋಚವಿರಬಹುದು. ಈ ಸಮಯದಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ಒತ್ತಾಯಿತವಾಗಿ ನಿಯಂತ್ರಿಸಿ. ನಿಮ್ಮ ಆತ್ಮವಿಶ್ವಾಸವನ್ನು ಸದೃಢಗೊಳಿಸುವ ಮೂಲಕ ಉತ್ತಮ ದಾರಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನ ಹರಿಸುವ ಸಮಯ ಬಂದಿದೆ. ನೀವು ಈಗಾಗಲೇ ಯೋಜಿಸಿದ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಮತ್ತು ಬೇರೆಯವರೊಂದಿಗೆ ಸರಿಯಾದ ಸಹಕಾರವನ್ನು ಹೊಂದಲು ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ.
ಆದರೆ ಹೆಚ್ಚು ಪವಿತ್ರತೆ, ಸಮರ್ಥತೆಯೊಂದಿಗೆ ಕಾರ್ಯಗಳನ್ನು ನಿಭಾಯಿಸಲು ನೀವು ಕೊನೆಯವರೆಗೆ ಶ್ರಮಿಸಬೇಕು. ಹೊಸ ಯೋಜನೆಗಳ ಆರಂಭದ ಬಗ್ಗೆ ಪ್ರಯತ್ನಿಸುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ವ್ಯವಹಾರದಲ್ಲಿ ಸಾಧನೆಯನ್ನು ಹೊತ್ತಲು ನೀವು ತಿಳಿವಳಿಕೆಯಿಂದ ಹತ್ತಿರ ಬರುತ್ತಿದ್ದೀರಿ. ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಪ್ರಯತ್ನ ಫಲಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸು ಚಟುವಟಿಕೆಗಳಲ್ಲಿ ನೀವು ಹೊಸ ಚಿಂತನೆಗಳನ್ನು ಅನ್ವಯಿಸಬಹುದು. ಬಜೆಟ್ ಅನ್ನು ಸರಿಯಾಗಿ ಆಯೋಜಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣಬಹುದು. ಹೂಡಿಕೆ ಅಥವಾ ವ್ಯವಹಾರ ಪ್ರಾರಂಭಿಸುವುದಕ್ಕೆ ಈಗ ಸಮರ್ಪಕ ಸಮಯವಾಗಿದೆ. ನಿಮ್ಮ ಹಣಕಾಸು ನಿರ್ವಹಣೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ಕಮ್ಮಿ ಮುಚ್ಚಲು ಕಾರಣವಾಗಬಹುದು. ಆದರೆ ಈ ಸಮಯದಲ್ಲಿ ಯಾವ ಹೂಡಿಕೆಯಲ್ಲಿ ನೀವೆಂದಿಗೂ ತಡಮಾಡಬೇಡಿ. ಹಣಕಾಸು ವ್ಯವಹಾರಗಳಲ್ಲಿ ನಿಮಗೆ ತುಂಬಾ ಸಾಧನೆ ಪ್ರಾಪ್ತಿಯಾಗಬಹುದು, ಆದರೆ ಸದಾ ಜಾಗೃತಿಯೊಂದಿಗೆ ಹೋಗುವುದು ಅತ್ಯಂತ ಮುಖ್ಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು, ಆದರೆ ನಿಮ್ಮ ಜೀವನ ಶೈಲಿಯ ಮೇಲೂ ಹೆಚ್ಚಿನ ಜವಾಬ್ದಾರಿ ಆಗಿರುತ್ತದೆ. ಸತತ ಶ್ರಮ, ಧೈರ್ಯ ಮತ್ತು ಸಮನ್ವಯದಿಂದ ನೀವು ನಿಮ್ಮ ದೇಹವನ್ನು ಚೆನ್ನಾಗಿ ಕಾಪಾಡಬಹುದು. ಕೆಲವೊಮ್ಮೆ ತಗ್ಗಿದ ಮನೋಭಾವದಿಂದ ಸಹಜವಾಗಿ ಪೂರಕ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಆರೋಗ್ಯದ ಬಗ್ಗೆ ಚಿಂತೆ ಇದ್ದರೆ ಸಮರ್ಪಕ ಸಮಯದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ನಿಮ್ಮ ಆಹಾರ ನಿಯಮ ಮತ್ತು ವ್ಯಾಯಾಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಉತ್ತಮ ಪರಿಣಾಮಗಳನ್ನು ಅನುಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಚಾರದಲ್ಲಿ ನೀವು ಪ್ರಗತಿಯಾಗಬಹುದು. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ನಿಮ್ಮ ಕಣ್ಗೆ ನೆರವನ್ನು ಒದಗಿಸಬಹುದು, ಆದರೆ ಅವರೊಂದಿಗೆ ಉತ್ತಮ ಸಮನ್ವಯದ ಕಡೆ ಹೆಚ್ಚು ಗಮನ ಹರಿಸುವುದರಿಂದ ನಿಮಗೆ ಶಾಂತಿ ಮತ್ತು ನಿಶ್ಚಿತತೆ ಸಿಗಬಹುದು. ಕಳೆದ ಕೆಲ ಸಮಯದಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಉಂಟಾದ ಸಮಸ್ಯೆಗಳನ್ನು ಮುಚ್ಚಲು ಸಂಭಾಷಣೆ ಮತ್ತು ಪರಸ್ಪರ ಸಾಮರಸ್ಯವೇ ಅಗತ್ಯವಿದೆ. ಇದರಿಂದ ನಿಮ್ಮ ಸಂಬಂಧಗಳಲ್ಲಿ ಸಾಂತ್ವನ, ಪ್ರೀತಿ ಮತ್ತು ಆತ್ಮೀಯತೆ ಹೆಚ್ಚಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ನೀವು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಇವತ್ತು ಮುಂದುವರಿಸಬಹುದು. ಧೈರ್ಯ, ಶಾಂತಿ ಮತ್ತು ಸರಿಯಾದ ಮಾರ್ಗದರ್ಶನದಿಂದ ನೀವು ಅಗತ್ಯವಿರುವ ಬೆಳವಣಿಗೆಗೆ ಸೇರಲು ಪ್ರಯತ್ನಿಸಬಹುದು. ನಿಮ್ಮ ಜೀವನದ ಪ್ರತಿಯೊಂದು ಚಟುವಟಿಕೆಗೆ ಹೆಚ್ಚಿನ ಮೌಲ್ಯವನ್ನು ನೀಡಲು ಶಕ್ತಿ ನಿಮಗೆ ದೊರೆಯಬಹುದು. ನೀವು ಯಾವಾಗಲೂ ಉತ್ತಮ ವಿಚಾರಗಳಿಂದ ನಿಮ್ಮ ಆತ್ಮವನ್ನು ಪೋಷಿಸುವುದರಿಂದ ಮತ್ತಷ್ಟು ಶಕ್ತಿಯ ಬಗ್ಗೆ ಅನುಭವವನ್ನು ಹೊಂದಬಹುದು. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ದಿನವಿಡೀ ಉಚ್ಚಾರಿಸು. ಇದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಹಾಗೂ ಭಾವನೆಗಳನ್ನು ಸಹಜವಾಗಿ ಬೆಳೆಸಲು ನೆರವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. 5 ಸಂಖ್ಯೆ ನಿಮ್ಮದು. ಇದು ಹೊಸ ಪ್ರಾರಂಭಗಳು, ಪ್ರಗತಿ ಮತ್ತು ಬದಲಾಗುವ ಸಂದರ್ಭಗಳ ಸಂಕೇತವಾಗಿದೆ. ನೀವು ಇಂದು ಹೊಸ ಮಾರ್ಗಗಳನ್ನು ಅನುಸರಿಸಿದರೆ ಅದೃಷ್ಟದೊಡನೆ ಯಶಸ್ಸು ನಿಮ್ಮನ್ನು ಹತ್ತಿರ ತರುವುದಾದರೂ ನಿಮ್ಮ ದೃಢತೆಯನ್ನು ಕಾಪಾಡಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮೃದ್ಧಿ, ಶಾಂತಿ ಮತ್ತು ಆರೋಗ್ಯದ ಸಂಕೇತವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಆನಂದವನ್ನು ತರಲು ನೆರವಾಗುತ್ತದೆ. ನಿಮ್ಮ ಕಾರ್ಯಗಳನ್ನು ಶಕ್ತಿ ನೀಡಲು ಇದನ್ನು ಬಳಸಿ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 3 ಗಂಟೆರವರೆಗೆ. ಈ ಸಮಯದಲ್ಲಿ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಲು ಮತ್ತು ಇತರರೊಂದಿಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಉತ್ತಮ ಅವಕಾಶವನ್ನು ಹೊಂದಿರುವಿರಿ. ಇದು ನಿಮ್ಮ ಪ್ರತಿಕ್ರಿಯೆಗೆ ಉತ್ತಮವಾಗಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಲು ಅನುವು ಮಾಡಿಕೊಡುವ ಸಮಯವಾಗಿದೆ. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುವ ಸಮಯ ಬಂದಿದೆ. ನೀವು ಹೊಸ ಆಶಯಗಳು ಮತ್ತು ಗುರಿಗಳನ್ನು ಹೊಂದಿದ್ದರೆ ಅವುಗಳನ್ನು ಸಾಕಾರಗೊಳಿಸಲು ದಿನವು ಸುದೀರ್ಘ ಅನುಕೂಲವನ್ನು ಒದಗಿಸಬಹುದು. ಕೆಲವೊಮ್ಮೆ ನಿಮ್ಮ ಅನಾಹುತಗಳನ್ನು ಸರಿಪಡಿಸಲು ಇತರರೊಂದಿಗೆ ಸಹಕಾರ ಹೆಚ್ಚಿಸಲು ಸಾಧ್ಯವಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟ ಮನೋಭಾವವನ್ನು ಹೊಂದಿದ್ದರೆ ಅದಕ್ಕೆ ಪ್ರಯತ್ನಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ನಿಮ್ಮ ಧೈರ್ಯ ಮತ್ತು ಶಕ್ತಿಯನ್ನು ಪರೀಕ್ಷಿಸುವ ಸಮಯ ಬಂದಿದೆ. ಬದಲಾವಣೆಯ ಮೂಲಕ ನೀವು ನಿಮ್ಮ ಶಕ್ತಿಯನ್ನು ಹೆಚ್ಚು ಮೆರೆದರೆ ನಿಮ್ಮ ಗುರಿ ಕಡೆ ಸಾಧನೆ ಸಾಧ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ನೀವು ವೃತ್ತಿಪರ ವಿಚಾರಗಳಲ್ಲಿ ಅನೇಕ ಅವಕಾಶಗಳನ್ನು ಎದುರಿಸಬಹುದು. ನಿಮ್ಮ ವ್ಯಾಪಾರದ ಅಥವಾ ಉದ್ಯೋಗದ ಕಾರ್ಯದಲ್ಲಿ ಉತ್ತಮ ಅವಕಾಶಗಳು ಲಭಿಸುವುದರಿಂದ ನಿಮ್ಮ ಕಾರ್ಯಶೀಲತೆ ಮತ್ತು ಕೆಲಸದ ಕಡೆ ದೃಷ್ಟಿಯು ಮಹತ್ವಪೂರ್ಣವಾಗಲಿದೆ. ಕೆಲವೊಮ್ಮೆ ನಿಮ್ಮ ಹತ್ತಿರ ಇರುವ ಜನರಿಂದ ಸಹಾಯ ಪಡೆಯುವುದು ಅಥವಾ ನಿಮ್ಮ ಸಾಧನೆಯನ್ನು ಹೆಚ್ಚು ಮೆರೆದರೆ ನೀವು ಹೆಚ್ಚು ಯಶಸ್ವಿಯಾಗಬಹುದು. ಹೀಗಾಗಿ ಉದ್ಯೋಗದ ಕಡೆ ನಿಮ್ಮ ನಿಶ್ಚಯವನ್ನು ಸದೃಢಗೊಳಿಸಿ ಉತ್ತಮ ಪಥವನ್ನು ಅನುಸರಿಸಬಹುದು. ನೀವು ಮಾಡುತ್ತಿರುವ ಯೋಜನೆಗಳನ್ನು ಇಡೀ ತಂಡವನ್ನು ಪ್ರೋತ್ಸಾಹಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು.
ವ್ಯವಹಾರಿಕ ಚಟುವಟಿಕೆಗಳಲ್ಲಿ ಎಚ್ಚರಿಕೆಯಿಂದ ಸಾಗುವುದು ಅತ್ಯಂತ ಮುಖ್ಯ. ಈ ಸಮಯದಲ್ಲಿ ನೀವು ಮುಂದುವರಿದ ಪ್ರಗತಿಯನ್ನು ತಲುಪಬಹುದು. ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ನೀವು ಗಮನ ಹರಿಸುವ ಸಮಯವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಹೆಚ್ಚು ಗಮನ ಹರಿಸುವುದು ನಿಮಗೆ ಲಾಭದಾಯಕವಾಗುತ್ತದೆ. ನೀವು ಆರ್ಥಿಕವಾಗಿ ಸ್ವಯಂ ನಿರ್ವಹಣೆಯನ್ನು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು. ಈ ದಿನದಲ್ಲಿ ನೀವು ಹೊಸ ಹೂಡಿಕೆಗಳನ್ನು ಆರಂಭಿಸಬಹುದು, ಆದರೆ ಯಾವುದೇ ವಿತರಣೆಯ ದೃಷ್ಟಿಯಿಂದ ನವೀಕರಣಗಳನ್ನು ಅಥವಾ ಹೊಸ ಮಾರ್ಗಗಳನ್ನು ಹುಡುಕಿದರೆ ಉತ್ತಮ ಫಲಿತಾಂಶಗಳಿಗಾಗಿ ಕಾಲವನ್ನು ಮೀರಿ ಚೆನ್ನಾಗಿ ಯೋಜಿಸಿ. ಹಣಕಾಸು ಕಷ್ಟಗಳನ್ನು ನಿವಾರಣೆಗೆ ಸೂಕ್ತ ಸಮಯವಿದು. ಆದ್ದರಿಂದ ಇಂದು ನೀವು ಯಾವುದೇ ಆರ್ಥಿಕ ಸಂಕಷ್ಟವನ್ನು ಸರಿಪಡಿಸಲು ಸಹಾಯವನ್ನು ಪಡೆಯಬಹುದು. ವೈಯಕ್ತಿಕ ಹಣಕಾಸು ನಿರ್ವಹಣೆ ಹೆಚ್ಚು ಕಷ್ಟಕರವಾಗಿದೆ ಎಂಬುದರಿಂದ ಹಾರೈಸಲು ನೀವು ಸೂಕ್ತ ಸಲಹೆಗಳನ್ನು ಪಡೆದು ಚರ್ಚಿಸಬಹುದು. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ನೀವು ಇವತ್ತೇ ಹೆಚ್ಚು ಜಾಗೃತೆಯಾಗಿ ಇರುವುದು ಮುಖ್ಯ. ನಿಮ್ಮ ದೇಹಕ್ಕೆ ಅವಶ್ಯಕವಾದ ವಿಶ್ರಾಂತಿ ಹಾಗೂ ಸೂಕ್ತ ಆಹಾರವನ್ನು ನೀಡುವ ಸಮಯವಾಗಿದೆ. ಯಾವಾಗಲೂ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಜಾಗೃತೆಯಾಗಿರಿ, ಏಕೆಂದರೆ ಚಿಂತೆಗಳಿಂದ ಉದ್ಭವಿಸುವ ಮನೋಭಾವದಿಂದ ಅನಾರೋಗ್ಯ ಸಂಭವಿಸಬಹುದು. ಆದ್ದರಿಂದ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುವುದು ಮತ್ತು ಔಷಧಗಳನ್ನು ಸರಿಯಾಗಿ ಬಳಸುವುದು ಮುಖ್ಯ. ಆರೋಗ್ಯದ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆಯಲು ಯಾವುದೇ ಹಿಂದೇಟು ಮಾಡುವುದಿಲ್ಲ. ದೇಹದ ಮಾಯ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಸಸ್ಯಾಹಾರ, ವ್ಯಾಯಾಮ ಮತ್ತು ಯೋಗಗಳನ್ನು ಮತ್ತಷ್ಟು ಪಾಲಿಸಿ. ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬದಲ್ಲಿ ಸಾಂತ್ವನವು ಹೆಚ್ಚಿದಂತೆ ನೀವು ಸಂಬಂಧಗಳಲ್ಲಿ ಹೆಚ್ಚು ಕೌಶಲ್ಯ ಮತ್ತು ಸಹಾನುಭೂತಿಯೊಂದಿಗೆ ನಡೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರು ನಿಮ್ಮ ಪ್ರಗತಿಗೆ ಸಂಪೂರ್ಣವಾಗಿ ಸಹಕಾರ ನೀಡಬಹುದು. ನಿಮ್ಮ ಜೀವನದ ಪ್ರೇಮ ಸಂಬಂಧದಲ್ಲಿ ಹಲವಾರು ಸುಧಾರಣೆಗಳನ್ನು ಕಾಣಬಹುದು. ಹಾಗೆಯೇ ನಿಮಗೆ ನೀವು ಕೇಳುತ್ತಿದ್ದ ಪ್ರೀತಿಯ ಸಂದೇಶವು ದೊರಕಬಹುದು. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಮಂಜಸ್ಯ, ಸಮ್ಮತಿ ಮತ್ತು ದೃಢತೆಯನ್ನು ತಲುಪಲು ಪ್ರಯತ್ನಿಸಬಹುದು. ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೆ ನಿಮ್ಮ ಸೋದರರು ಅಥವಾ ಸ್ನೇಹಿತರು ಉತ್ತಮ ಸಲಹೆಗಳನ್ನು ನೀಡಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಇಚ್ಛಾಶಕ್ತಿ ಮತ್ತು ಧೈರ್ಯದಿಂದ ನೀವು ಹೆಚ್ಚಿನ ಬೆಳವಣಿಗೆ ಗಳಿಸಬಹುದು. ಧ್ಯಾನ, ಪೂಜಾ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗಬಹುದು. ನಿಮ್ಮ ಆತ್ಮವನ್ನು ಪರಿಚಯಿಸುವುದಕ್ಕಾಗಿ ನೀವು ಅಗತ್ಯವಿರುವ ಹಿತಚಿಂತನೆಗಳನ್ನು ಅನುಸರಿಸಿದರೆ ನೀವು ಉತ್ತಮ ಪ್ರಗತಿಯನ್ನು ಕಾಣಬಹುದು. ಆದ್ದರಿಂದ ನಿಮ್ಮ ಆಧ್ಯಾತ್ಮಿಕ ಉದ್ದೇಶವನ್ನು ಸದೃಢಗೊಳಿಸುವುದಕ್ಕಾಗಿ ಹೆಚ್ಚು ಶ್ರಮಿಸಿ ನಿಮ್ಮ ಆತ್ಮವನ್ನು ಶುದ್ಧಗೊಳಿಸಲು ಯತ್ನಿಸಬಹುದು. ಓಂ ನಮೋ ಗುರುವೇ ಎಂಬ ಮಂತ್ರವನ್ನು ಉಚ್ಚರಿಸುವುದರಿಂದ ನೀವು ಹೆಚ್ಚು ಶಾಂತಿಯನ್ನು ಪಡೆಯಬಹುದು. ಅದೃಷ್ಟದ ಸಂಖ್ಯೆ 3. 3 ಸಂಖ್ಯೆ ನಿಮ್ಮದು. ಇದು ಸೃಜನಾತ್ಮಕತೆಯನ್ನು, ಹೋರಾಟದ ಶಕ್ತಿಯನ್ನು ಮತ್ತು ಹೊಸ ಆಯ್ಕೆಗಳನ್ನು ನಡೆಸಲು ಪ್ರೇರಣೆಯುಳ್ಳ ಸಮಯವನ್ನು ಸೂಚಿಸುತ್ತದೆ. ಇಂದು ನೀವು ಹೊಸ ಚಟುವಟಿಕೆಗಳನ್ನು ಆರಂಭಿಸಿದರೆ ಯಶಸ್ಸಿನ ದಾರಿಯಲ್ಲಿಯೇ ನಡೆಯಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಆತ್ಮಶಾಂತಿ, ಉತ್ಸಾಹ ಮತ್ತು ಸದೃಢ ಸಂಬಂಧಗಳ ಸಂಕೇತವಾಗಿದೆ. ಈ ಬಣ್ಣವು ನಿಮ್ಮ ನಿಗದಿತ ಚಟುವಟಿಕೆಗಳನ್ನು ಸರಿಯಾಗಿ ಮಾಡಿಸಲು ಸಹಾಯವಾಗುತ್ತದೆ. ಅದು ನಿಮ್ಮ ಜೀವನದಲ್ಲಿ ಆಶಾಭಾವನೆಗಳನ್ನು ಹುಟ್ಟುಹಾಕುತ್ತದೆ. ಶುಭ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಬೆಳಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ನೀವು ಯಾವುದೇ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಅವಕಾಶವನ್ನು ಹೊಂದಿದ್ದೀರಿ. ನಿಮ್ಮ ಕಾರ್ಯಗಳನ್ನು ಸುಧಾರಿಸಲು ಮತ್ತು ಹೊಸ ಮಾರ್ಗವನ್ನು ಅನ್ವಯಿಸಲು ಈ ಸಮಯವು ಅತ್ಯಂತ ಶ್ರೇಷ್ಠವಾಗಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.